ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಇವತ್ತು ನಾನು ನಮ್ಮ ಜೀವನದಲ್ಲಿ ಈ ಒಂದು ವಿಷಯದ ಬಗ್ಗೆ ಹೇಳಕ್ಕೆ ನಾನು ಬಯಸ್ತೇನೆ. ಅಪ್ಗ್ರೇಡ್ ಅನ್ನೋ ಪದ ಕೇಳಿದ್ದೀರಾ? ವೆರಿ ಕಾಮನ್ ವರ್ಡ್, ಸಾಮಾನ್ಯವಾಗಿ ನಾವೆಲ್ಲ ಕೇಳುವಂಥ ಪದ. ನಮ್ಮ ಜೀವನದಲ್ಲಿ ನಾವು ಫೋನ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ ಬಯಸ್ತೇವೆ. ಎಸ್, ಒಂದು ಫೋನ್ ಚೆನ್ನಾಗಿದ್ರೂ ಕೂಡ ಹೊಸ ಮಾಡಲು ಬರ್ತಿದ್ದಂಗೆ ನಮ್ಮ ಕಣ್ಣು ಅದ್ರ ಮೇಲೆ ಹೋಗುತ್ತೆ. ನಮ್ಮ ಬೈಕ್ಗಳನ್ನು, ನಮ್ಮ ಕಾರ್ಗಳನ್ನು, ಮನೆಗಳನ್ನು, ಸ್ವಂತ ಮನೆ ಇದ್ದರೆ ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ, ಎಷ್ಟಿದೆಯೋ ಅಷ್ಟೇ. ಇನ್ನು ಹೊಸ ಮನೆ ತೊಗೋಬೇಕಾಗತ್ತೆ. ಬಾಡಿಗೆ ಮನೇಲಿರೋರು ಅಪ್ಗ್ರೇಡ್ ಮಾಡ್ಕೋಬೋದು. ಕಾರ್ಗಳನ್ನು, ಎಲ್ಲ ವಿಷಯದಲ್ಲಿ ವಾಚ್ಗಳನ್ನು, ಪ್ರತಿಯೊಂದರಲ್ಲೂ ಕೂಡ ನಮ್ಮನ್ನು ನಾವೇ ಅಪ್ಗ್ರೇಡ್ ಮಾಡ್ಕೊಳ್ಬೇಕೆಂಬುದಾಗಿ ಬಯಸ್ತೇವೆ. ತಪ್ಪೇನಿಲ್ಲ, ಆ ಬೈಕಿದೆ ಎಲ್ಲರಿಗೂ ಕೂಡ. ನಾವು ಇದ್ದ ಹಾಗೆ ಇರಬಾರ್ದು. ನಮ್ಮ ಜೀವನದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದೆ ಹೋಗ್ತಾನೆ ಇರಬೇಕಂತ ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಆ ಬಯಕೆ ಇದ್ದೇ ಇರುತ್ತೆ. ಇದೆಯಾ ನಿಮ್ಮಲ್ಲಿ? ಎಲ್ಲರಿಗೂ ಇರಬೇಕು, ನಾರ್ಮಲ್ ಅದು. ಓಕೆ, ಬಟ್ ನನ್ನ ಒಂದು ಅಂಶ ಏನಂದರೆ, ಆ ರೀತಿಯಾದ ಬಯಕೆ ನಮ್ಮ ಆತ್ಮೀಯ ವಿಷಯಗಳಕ್ಕೋಸ್ಕರ ಕೂಡ ಇದೆಯಾ ಅಂತ. ನಮ್ಮ ಆತ್ಮೀಯ ಜೀವನದಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ನಂಬಿಕೆ ವಿಷಯದಲ್ಲಿ, ದೇವರ ಅಭಿಷೇಕದ ವಿಷಯದಲ್ಲಿ, ದೇವರ ಸೇವೆ ವಿಷಯದಲ್ಲಿ, ದೇವರಿಗೋಸ್ಕರ ಸಮರ್ಪಣೆಯ ವಿಷಯದಲ್ಲಿ, ದೇವರ ಗುಣಗಳಲ್ಲಿ, ಈ ಎಲ್ಲ ಸಂಗತಿಗಳು ಕೂಡ ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಎಂಬ ಬಯಕೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಈ ಲೌಕಿಕ ವಿಷಯದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ನಾವೇ ಅಪ್ಗ್ರೇಡ್ ಮಾಡ್ಕೊಳ್ಬೇಕೆಂಬುದಾಗಿ ನಾವು ಬಯಸ್ತೇವೋ, ಅದೇ ಬಯಕೆ ಆತ್ಮೀಯ ವಿಷಯಗಳಿಗೂ ನಮಗಿದೆಯಾ ಅನ್ನೋದನ್ನು ನಾನು ನಿಮ್ಮನ್ನು ಕೇಳಲು ಬಯಸ್ತೇನೆ. ಅದೇ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸುವಾತನಾಗಿದ್ದೇನೆ. ಆ ರೀತಿಯಾಗಿ ಬೆಳೆಯಬೇಕು. ಲೋಕದ ವಿಷಯಗಳಲ್ಲಿ, ಕೆಲಸದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ನಾವೇ ಅಪ್ಗ್ರೇಡ್ ಮಾಡಿಕೊಂಡು ಮೇಲಂತಕ್ಕೆ ಹೋಗಬೇಕು, ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕೆಂಬುದಾಗಿ ಬಯಸ್ತೇವೋ, ಅದೇ ಬಯಕೆ, ಅದೇ ಆಸೆ, ಅದೇ ಒಂದು ಆತುರತೆ ನಮ್ಮ ಒಂದು ಆತ್ಮೀಯ ಜೀವನದ ವಿಷಯಗಳಿಗೋಸ್ಕರ ಇರಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸುವತನಾಗಿದ್ದೇನೆ. ಒಂದು ದೇವರ ವಾಕ್ಯದಲ್ಲಿಂದ ಕೆಲವು ವಿಷಯಗಳನ್ನು ಯಾವ ರೀತಿಯಾಗಿ ನಮ್ಮ ಆತ್ಮೀಯ ಜೀವನದಲ್ಲಿ ಅಪ್ಗ್ರೇಡ್ ಆಗುವಂಥದ್ದು, ಹಾಗೂ ನಮ್ಮ ಆತ್ಮೀಯ ಜೀವನದಲ್ಲಿರತಕ್ಕಂಥ ವಿವಿಧವಾದ ಮಟ್ಟಗಳು, ಹಂತಗಳು, ಲೆವೆಲ್ಸ್ ಏನೇನಿದೆ ಎಂಬುದಾಗಿ ನಾನು ನಿಮ್ಮ ಮುಂಚೆ ಈ ವಿಷಯದಲ್ಲಿ ಇವತ್ತು ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ಇಂಟ್ರೊಡಕ್ಷನ್ ಆಗಿ ನಾವು ಒಂದು ವಾಕ್ಯವನ್ನು ಓದೋಣ. ಮೊದಲನೇ ಪೇತ್ರನು 2ನೇ ಅಧ್ಯಾಯ 2-3. ಓಕೆ, ಸ್ಕ್ರೀನ್ ಮೇಲಿದೆ, ಎಲ್ಲರೂ ಕೂಡ ಗಮನಿಸೋಣ. ಹೊಸದಾಗಿ ಹುಟ್ಟಿದ ಶಿಶುಗಳಂತೆ ನೀವು ದೇವರ ವಾಕ್ಯವೆಂಬ ಶುದ್ಧವಾದ ಆತ್ಮಿಕ ಹಾಲನ್ನು ಬಯಸಿರಿ, ಆದ್ದರಿಂದ ರಕ್ಷಣೆಯಲ್ಲಿ ಬೆಳೆಯುವಿರಿ, ಏಕೆಂದರೆ ಕರ್ತನು ದಯಾಪರನೆಂದು ನೀವು ಅನುಭವಿಸಿ ತಿಳಿದಿದ್ದೀರಿ. ಓಕೆ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ನಮ್ಮ ಆತ್ಮೀಯ ಜೀವನದಲ್ಲಿ ನಾವು ಹುಟ್ಟುವ ಅನುಭವವನ್ನು, ರಕ್ಷಣೆಯ ಅನುಭವವನ್ನು ನಾವು ಈ ಒಂದು ಸ್ವಾಭಾವಿಕ ಲೋಕದಲ್ಲಿ ಒಂದು ಮಗು ಯಾವ ರೀತಿ ಹುಟ್ಟುತ್ತೋ ಅದಕ್ಕೆ ಸತ್ಯವೇದದಲ್ಲಿ ಹೋಲಿಸಿದ್ದಾರೆ. ಒಂದು ಮಗು, ಹುಟ್ಟಿದ ಶಿಶು ಯಾವ ರೀತಿಯಾಗಿ ತಾಯಿಯ ಹಾಲುಗೋಸ್ಕರ ಆತುರ ಪಡ್ತದೋ, ಬಯಸುತ್ತದೋ, ಎಸ್, ಆ ರೀತಿಯಾಗಿ ನಾವು ಕೂಡ ನಮ್ಮ ಆತ್ಮೀಯ ಜೀವನದಲ್ಲಿ ದೇವರ ವಾಕ್ಯವೆಂಬ ಶುದ್ಧ ಹಾಲನ್ನು ಸೇವಿಸಬೇಕೆಂಬುದಾಗಿ ನಾವು ಬಯಸುವಂತರಾಗಬೇಕು. ಆಮೇನ್. ಇಂಗ್ಲೀಷಲ್ಲಿದೆ, ಯು ಮಸ್ಟ್ ಕ್ರೇವ್ ಫಾರ್ ಸ್ಪಿರಿಚುವಲ್ ಮಿಲ್ಕ್. ಯಾವುದಕ್ಕೋಸ್ಕರ ಬಯಸ್ತಾ ಇದ್ದೀರಾ? ಲೋಕದ ಅನೇಕ ವಿಷಯಗಳನ್ನು ನಾವು ಬಯಸ್ತೇವೆ. ದೇವರ ವಾಕ್ಯಕ್ಕೋಸ್ಕರ ನಾವು ಬಯಸಬೇಕೆಂಬುದಾಗಿ ಅಪೊಸ್ತಲನಾದ ಪೇತ್ರನು ಸಭೆಗೆ ಹೇಳ್ತಾ ಇದ್ದಾನೆ. ನಮ್ಮ ಬಯಕೆ ಯಾಕೆಂದರೆ ಹಾಲು ಯಾಕೆ ಕುಡಿಯುತ್ತೆ ಮಗು? ಬೆಳಿಬೇಕೆಂಬುದಾಗಿ. ಬೆಳವಣಿಗೆಗೆ ಹಾಲು ಭಾಳ ಇಂಪಾರ್ಟೆಂಟ್, ಸ್ಪೆಷಲಿ ಇನಿಷಿಯಲ್ ಸ್ಟೇಜಸ್ ತುಂಬ ಇಂಪಾರ್ಟೆಂಟ್. ರಕ್ಷಣೆಯಲ್ಲಿ ಬೆಳೆಯಬೇಕೆಂಬುದಾಗಿ ದೇವರು ಬಯಸ್ತಾರೆ. ಇಂಗ್ಲೀಷಲ್ಲಿ ದಟ್ ಯು ಮೇ ಗ್ರೋ ಇನ್ ಟು ಅ ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸಾಲ್ವೇಷನ್, ಕ್ರೈ ಔಟ್ ಫಾರ್ ದಿಸ್ ನರಿಶ್ಮೆಂಟ್. ಅಂದರೆ ರಕ್ಷಣೆ ಅನ್ನುವಂಥದ್ದು ಒಂದು ದಿನದ ಅನುಭವ ಅಲ್ಲ. ಸುಮಾರು ವರ್ಷಗಳ ಹಿಂದೆ ನಾವು ರಕ್ಷಣೆ ಹೊಂದಿದ್ವಿ.
ಯೇಸುವನ್ನು ತಿಳ್ಕೊಂಡ್ವಿ, ಹೊಸದಾಗಿ ಹುಟ್ಟಿದ್ವಿ, ಅದು ಅಲ್ಲಿಗೆ ಮುಗಿಯುವಂಥ ಅನುಭವ ಅಲ್ಲ. ಒಂದು ಶಿಶು ಯಾವ ರೀತಿಯಾಗಿ ಹುಟ್ಟುತ್ತೋ, ಮಗು ಯಾವ ರೀತಿಯಾಗಿ ಹುಟ್ಟುತ್ತೋ, ನಾವು ಆ ರೀತಿಯಾಗಿ ಆತ್ಮೀಯ ಜೀವನದಲ್ಲಿ ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ. ಆಲ್ರೈಟ್. ಅದಾದಮೇಲೆ ನಾವು ಬೆಳೆಯಬೇಕು. ಬೆಳೆಯೋದು ಹೇಗೆ? ದೇವರ ಹಾಲನ್ನು ಕುಡಿಯುವುದರಿಂದ. ಓಕೆ. ಆಮೇಲೆ ಇನ್ನೊಂದು ಮಾತಿಲ್ಲಿ ನಾವು ಗಮನಿಸಬೇಕಾಗಿದೆ, ರಕ್ಷಣೆಯಲ್ಲಿ ಬೆಳೆಯಿರಿ. ರಕ್ಷಣೆ ಅನ್ನೋದು ಒಂದು ಸ್ಥಗಿತವಾದ ಸ್ಟಾಗ್ನೆಂಟ್ ಪೊಸಿಷನ್ ಅಲ್ಲ. ಆ ರಕ್ಷಣೆ ಅನುಭವದಲ್ಲಿ ನಾವು ಬೆಳಿಬೇಕು. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳಿ, ರಕ್ಷಣೆಯಲ್ಲಿ ಬೆಳೆಯಿರಿ ಎಂಬುದಾಗಿ. ಬೆಳೀತಾ ಇದ್ದೀರಾ? ಇಂಗ್ಲೀಷಲ್ಲಿ ನೋಡ್ತೇವೆ, ಗ್ರೋ ಇನ್ ಟು ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸಾಲ್ವೇಷನ್. ರಕ್ಷಣೆ ಅನ್ನೋದು ತುಂಬ ಒಳಗೊಂಡಿದೆ. ಅದು ಕೇವಲ ನಮ್ಮ ಪಾಪಗಳಿಂದ ಕ್ಷಮಿಸಲ್ಪಟ್ಟ ಎಲ್ಲ ನಾವು ಹಿಂದಿನ ಜೀವನದಲ್ಲಿ ನಾವೇನೆಲ್ಲ ಪಾಪ ಮಾಡಿದ್ದೀವೋ ಅದರ ಕ್ಷಮಾಪಣೆ ಪಡ್ಕೊಂಡು ಮಾತ್ರ ದೇವರನ್ನು ತಿಳ್ಕೊಳ್ಳೋದು ಒಂದೇ ಅಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್. ನಮ್ಮ ಜೀವನದಲ್ಲಿ ಎಲ್ಲ ವಿಷಯಗಳಿಗಿಂತ ಮಹತ್ಕರವಾದ ವಿಷಯ ಅಂದರೆ ರಕ್ಷಣೆ ಅನುಭವ. ಬಟ್ ಅಲ್ಲಿಗೆ ನಾವು ನಿಲ್ಲಿಸಬಾರ್ದು. ರಕ್ಷಣೆ ಅನುಭವದಲ್ಲಿ ನಾನಾ ವಿಷಯಗಳಿವೆ, ನಾನಾ ಆಶೀರ್ವಾದಗಳಿವೆ. ಗ್ರೀಕಲ್ಲಿ ಸಾಲ್ವೇಷನ್ಗೆ ನ್ಯೂ ಟೆಸ್ಟಿಮೆಂಟಲ್ಲಿ ಯೂಸ್ ಮಾಡಿರೋ ಪದ ಅಂದರೆ ಸೋಟ್ಝೋ ಎಂಬುದಾಗಿ. ಸುಮಾರು 110 ಸರಿ ನಾವು ನೋಡ್ತೇವೆ. ನಾವು ರಕ್ಷಣೆ ಅಂತ ಎಲ್ಲೆಲ್ಲ ಬರುತ್ತೋ ಹೊಸ ಒಡಂಬಡಿಕೆಯಲ್ಲಿ, ಅಲ್ಲಿ ಉಪಯೋಗಿಸಲ್ಪಟ್ಟಿರ್ತಕ್ಕಂಥ ಗ್ರೀಕ್ ಪದ ಸೋಟ್ಝೋ ಅಂತ. ಅದು ಕೇವಲ ಪಾಪಗಳಿಂದ ಕ್ಷಮಾಪಣೆ ಮಾತ್ರ ಹೇಳ್ತಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಅದ್ರ ಜೊತೆಗೆ ಸ್ವಸ್ಥತೆ, ಬಿಡುಗಡೆ, ಹೋಲ್ನೆಸ್, ಸಂಪೂರ್ಣತೆ, ಸೈತನನ ಅಧಿಕಾರದಿಂದ ಬಿಡಿಸಲ್ಪಟ್ಟವರಾಗಿ ದೇವರ ಅಧಿಕಾರಕ್ಕೆ ಬರುವಂಥದ್ದು, ನಮ್ಮ ಜೀವನದಲ್ಲಿ ಅಭಿವೃದ್ಧಿ, ಪ್ರಾಸ್ಪ್ಯಾರಿಟಿ ಎಲ್ಲ ಕೂಡ ಒಳಗೊಂಡಿರತಕ್ಕಂಥ ಪದ ಇದು. ಅರ್ಥ ಆಯ್ತಾ? ಸೊ ಅನೇಕ ಸಾರಿ ವಿಶ್ವಾಸಿಗಳು, ಕ್ರೈಸ್ತರು ಏನು ಮಾಡ್ತೇವೆ ಅಂದರೆ ಕೇವಲ ರಕ್ಷಣೆ ಹೊಂದಿ ಅಲ್ಲೇ ನಿಂತುಬಿಡ್ತೇವೆ. ಮುಂದೆ ರಕ್ಷಣೆ ಅನುಭವದಲ್ಲಿ ಇರತಕ್ಕಂಥ ನಾನಾ ವಿಷಯಗಳನ್ನು ಅನುಭವಿಸೋದ್ರಲ್ಲಿ ನಾವು ಹಿಂದೆ ಹೋಗೋರಾಗಿದ್ದೇವೆ. ರಕ್ಷಣೆ ಅಂದರೆ ಇಷ್ಟೇನಾ? ಓಕೆ, ರಕ್ಷಣೆ ಆಯಿತು, ಸಭೆಗೆ ಬಂದ್ವಿ, ಮೆಂಬರ್ಸ್ ಆದ್ವಿ, ಏನಷ್ಟೇ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಸಮಾಧಿ ಮಾಡ್ತಾರೆ ಒಂದಿನ, ಅಷ್ಟೇ ಅಂದ್ಕೊಂಡ್ಬಿಡ್ತೇವೆ. ಕ್ರಿಶ್ಚಿಯನ್ ಲೈಫ್ ಇಸ್ ಅ ಬೋರಿಂಗ್ ಲೈಫ್ ಅಂದ್ಕೊಳ್ತೇವೆ. ಇಷ್ಟೇನಾ ಕ್ರೈಸ್ತವ ಜೀವಿತ ಅನ್ನೋ ಪ್ರಶ್ನೆ? ಇನ್ನೇನಿದೆ ಮುಂದಕ್ಕೆ? ಸ್ವಾಮಿ ಅಂತ ತಿಳ್ಕೊಂಡ್ವಿ, ಅಷ್ಟೇನಾ? ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತೀವಿ, ನಾವು ಅಳ್ತೀವಿ, ಏನೋ ಅವ್ರು ಮಾಡ್ತಾರೆ, ಅಷ್ಟೇನಾ ಕ್ರೈಸ್ತವ ಜೀವನ ಅಂತ ಅಂದ್ಕೊಳ್ತೇವೆ? ನೋ, ದರ್ ಇಸ್ ಸೋ ಮಚ್. ಈ ಒಂದು ರಕ್ಷಣಾ ಜೀವನದಲ್ಲಿ ನಾನಾ ವಿಧವಾದ ಆಶೀರ್ವಾದಗಳು, ಕಾರ್ಯಗಳು ಇಲ್ಲಿವೆ. ಅದನ್ನ ಅರ್ಥ ಮಾಡ್ಕೊಂಡವರಾಗಿ ದೇವರ ಬಯಕೆನೆಂದರೆ ನಾವೆಲ್ಲರೂ ಕೂಡ, ದೇವರ ಮಕ್ಕಳಾಗಿರೋ ನಾವೆಲ್ಲರೂ ಕೂಡ ರಕ್ಷಣೆಯ ಅನುಭವದಲ್ಲಿ ಪ್ರತಿನಿತ್ಯವೂ ಬೆಳೆಯುವಂಥರಾಗಬೇಕು. ಆವಾಗ ಮಾತ್ರ ಸ್ಪಿರಿಚುವಲ್ ಲೈಫ್, ಕ್ರಿಶ್ಚಿಯನ್ ಲೈಫ್ ವಿಲ್ ನಾಟ್ ಬಿ ಅ ಬೋರಿಂಗ್ ಲೈಫ್. ಕ್ರೈಸ್ತವ ಜೀವನ ಅನ್ನೋಂಥದ್ದು ಬೋರಿಂಗ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಗಾಡ್ಸ್ ಮರ್ಸೀಸ್ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ದೇವರ ದಯೆ ಪ್ರತಿನಿತ್ಯವೂ ಕೂಡ ಹೊಸದಾಗಿರುತ್ತದೆ. ಪ್ರತಿದಿನ ಕೂಡ ಹೊಸ ಹೊಸ ಕಾರ್ಯಗಳನ್ನು ನಾವು ಕಾಣೋದಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯ. ಆಮೇನ್. ಯೋಹನ ಸುವಾರ್ತೆ 10ನೇ ಅಧ್ಯಾಯ 9ರಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಐ ಆಮ್ ದ ಡೋರ್, ನಾನೇ ಬಾಗಿಲು. ಓಕೆ, ಬಾಗಿಲು ಅಂದರೆ ಏನು? ಅದರ ಅರ್ಥ ಏನು? ನಾನೇ ಬಾಗಿಲು ಅಂದರೆ ಅದು ದ್ವಾರ. ಅದು ಬಾಗಿಲು ಅನ್ನೋಂಥದ್ದು ದೇವರ ರಾಜ್ಯಕ್ಕೆ ಯೇಸು ಹೇಳ್ತಾರೆ, ನನ್ನ ಹೊರತು, ನನ್ನ ಮುಖಾಂತರ ಹೊರತು ನೀವು ದೇವರ ರಾಜ್ಯಕ್ಕೆ ಬರುವಕ್ಕೆ ಇನ್ನೊಂದು ದಾರಿ ಇಲ್ಲ, ಇನ್ನೊಂದು ಮಾರ್ಗ ಇಲ್ಲ, ಇನ್ನೊಂದು ರೂಟ್ ಇಲ್ಲ. ಈ ಚರ್ಚ್ಗೆ ಬರೋಕ್ಕೆ ಸುಮಾರು ರೂಟ್ಗಳಿವೆ. ಅಲಾಲ್ಸಂದ್ರ ಲೇಕಿಂದ ಬರ್ಬೋದು, ಓಕೆ, ಆ ಕಡೆಯಿಂದ NES ಕಡೆಯಿಂದ ಬರ್ಬೋದು, ಈ ಕಡೆ ಡೈರಿ ಸರ್ಕಲಿಂದ ಬರ್ಬೋದು, ಈ ಕಡೆ ಚಿಕ್ಕಬೊಮ್ಮಸಂದ್ರ ಸರ್ಕಲಿಂದ ಬರ್ಬೋದು. ಈ ಚರ್ಚ್ಗೆ ಬರೋಕ್ಕೆ ಸುಮಾರು ರೂಟ್ಸ್ ಇದೆ. ಬಟ್ ದೇವ್ರ ಹತ್ರ ಬರೋಕ್ಕೆ, ತಂದೆಯವರ ದೇವ್ರ ಹತ್ರ ಬರೋದಕ್ಕೆ, ನಾವು ನಿತ್ಯ ಜೀವನ ಪಡ್ಕೊಳ್ಳೋಕ್ಕೆ, ರಕ್ಷಣೆ ಹೊಂದಿಕೊಳ್ಳೋಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ನಾನೇ ಬಾಗಿಲು, ನನ್ನನ್ನು ಹೊರತು ನೀವು ತಂದೆಯ ಬಳಿಗೆ ಬರಲಾರಿರಿ. ಓಕೆ, ಬಾಗಿಲಲ್ಲಿದೆ. ನಾವು ಬಾಗಿಲಿಂದ ಒಳಗೆ ಬಂದ್ವಿ, ಒಳಗೆ ಬಂದು ನಿಂತ್ಕೊಂಡ್ಬಿಟ್ರೆ ಸಾಕಾ? ಒಳಗೆ ಸಾಕಷ್ಟು ವಿಷಯಗಳಿವೆ. ಇಲ್ಲಿ ಏನು ಸಾಕಷ್ಟು ವಿಷಯಗಳು ಇಲ್ಲದೆ ಇರ್ಬೋದು. ಒಂದು ಅರಮನೆಯನ್ನು ಊಹಿಸ್ಕೊಳ್ಳಿ. ಓಕೆ, ನಿಮಗೆ ಫ್ರೀ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಯಾರೋ ಒಬ್ಬರು ಅರಮನೆ ಎಲ್ಲ ರೂಮ್ಸ್ಗೂ ನಿಮ್ಮ ಹತ್ರ ಆ್ಯಕ್ಸೆಸ್ ಇದೆ. ಓಕೆ, ನೀವು ಬಾಗಿಲ ಹತ್ರ ನಿಂತ್ಕೊಂಡ್ಬಿಟ್ರೆ, ಅಯ್ಯೋ ಬಾಗಿಲು ಸೂಪರಾಗಿದೆ, ಇದು ಸ್ಯಾಂಡಲ್ವುಡ್ಡಿಂದ ಮಾಡಿರೋದು, ಈ ಹ್ಯಾಂಡಲ್ ಎಷ್ಟು ಚೆನ್ನಾಗಿದೆ, ಆ ಲಾಕ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಒಳಗಿರೋ ಎಲ್ಲ ವಿಷಯಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇವರ ರಾಜ್ಯಕ್ಕೆ ಯೇಸುವಿ ಬಾಗಿಲಿದ್ರು ಕೂಡ ದೇವರ ರಾಜ್ಯದೊಳಗೆ ಸುಮಾರು ರೂಮ್ಗಳಿವೆ.
ದ ಡೋರ್ ಆಫ್ ಇಂಟಿಮೆಸಿ, ರೂಮ್ ಆಫ್ ಇಂಟಿಮೆಸಿ. ದೇವರೊತ್ತಿಗೆ ಸನ್ನಿಹದ ಸಂಬಂಧದ ಒಂದು ಕೋಣೆ ಇದೆ, ಸ್ವಸ್ಥತೆಯ ಕೋಣೆ ಇದೆ, ಬಿಡುಗಡೆಯ ಕೋಣೆ ಇದೆ, ಪ್ರಕಟಣೆಗಳ ಕೋಣೆ ಇದೆ, ಅಭಿಷೇಕದ ಕೋಣೆ ಇದೆ, ಆತ್ಮೀಯ ವರಗಳ ಕೋಣೆ ಇದೆ, ಸೇವೆಯ ಕೋಣೆ ಇದೆ, ಅನೇಕ ಕೋಣೆಗಳಿದೆ. ಬಟ್ ನೀವು ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ರೆ ದೇವರು ನಿಮಗಿಟ್ಟಿರುವ ಎಲ್ಲವನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯೇಸುಸ್ವಾಮಿ ಪೇತ್ರನಿಗೆ ಹೇಳಿದ್ರು, ಮತ್ತು ನಮಗೆಲ್ಲರೂ ಕೂಡ ಅನ್ವಯಿಸುವಂಥ ಮಾತು. ಯೇಸುಸ್ವಾಮಿ ಏನು ಹೇಳಿದ್ರು ಶಿಷ್ಯನಿಗೆ, ಪೇತ್ರನಿಗೆ, ಮತ್ತೇನು ಸುವಾರ್ತೆ 16ನೇ ಅಧ್ಯಾಯ 19 ವಚನವನ್ನು ಗಮನಿಸೋಣ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಟ್ಟಿರುವುದು. ಹಲ್ಲೆಲೂಯಾ. ಯೇಸು ಏನು ಹೇಳ್ತಾ ಇದ್ದಾರೆ, ಪೇತ್ರನಿಗೂ ಆತನ ಶಿಷ್ಯರಿಗೂ ನಮ್ಮೆಲ್ಲರಿಗೂ ಕೂಡ ನಾನು ನಿಂಗೇನು ಕೊಡ್ತಾ ಇದ್ದೇನೆ? ಪರಲೋಕದ ರಾಜ್ಯದ, ದೇವರ ರಾಜ್ಯದ ಬೀಗದ ಏನಿದೆ? ಹಲೋ ಹೇಳಿ, ಏನಿದೆ? ನಾನು ಮಾತಾಡ್ತಾರೆ ಸುಮ್ಮನೆ ಕೂತ್ಕೊಂಡ್ರೆ ಎಷ್ಟು ತಲೆಗಳು ಹೋಗ್ತಾ ನಂಗೆ ಅರ್ಥ ಆಗಲ್ಲ. ಏನಿದೆ? ಬೀಗದ ಕೈ, ಬೀಗದ ಕೈಯ, ಬೀಗದ ಕೈಗಳ? ಹಾಂ, ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೆ. ಬೀಗದ ಕೈಗೂ ಬೀಗದ ಕೈಗಳಿಗೂ. ದೇವಸ್ವಾಮಿ ಒಂದು ಮಾತ್ರ ಬೀಗದ ಕೈ ಕೊಟ್ಟಿಲ್ಲ ನಿಮಗೆ, ಅನೇಕ ಬೀಗದ ಕೈಗಳನ್ನು ಕೊಟ್ಟಿದ್ದ. ದೇವರ ರಾಜ್ಯದಲ್ಲಿ ಅನೇಕವಾದ ವಿಸ್ತಾರವಾದ ಆಶೀರ್ವಾದಗಳು, ಕೋಣೆಗಳು ಇದೆ. ಅದು ಮೇನ್ ಡೋರ್ ಬಂದು ರಕ್ಷಣೆ, ಮೇನ್ ಕೀ, ಅದು ಒಳಗೆ ಬರೋದಕ್ಕೆ. ಅದು ಒಳಗೆ ಬರೆದ ತಕ್ಷಣ ಬೇರೆ ನಾನಾ ವಿಷಯವಾದ ಕೈಗಳು, ಬೀಗದ ಕೈಗಳು ನಿಮ್ಮಲ್ಲಿವೆ. ಅನೇಕ ಏನು ಮಾಡ್ತವೆ, ಮೇನ್ ಡೋರ್ ಒಳಗೆ ಬಂದು ಯಾರೊಬ್ಬರು ಒಳ್ಳೆಯ ಫ್ರೆಂಡ್, ನಿಮಗೆ ಒಳ್ಳೆ ಬಿಲಿಯನಿಯರ್ ಫ್ರೆಂಡ್ ಇದ್ದಾರೆ ಅಂದ್ಕೊಳ್ಳಿ, ಯಾರಿಲ್ಲ ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದ್ದಾರೆ ಅಂದ್ಕೊಂಡು, ಅವ್ರು ನಿಮಗೆ ದೊಡ್ಡ ಬಿಲ್ಡಿಂಗ್ ಕೊಟ್ಬಿಟ್ಟು ಬೆಡ್ರೂಮಲ್ಲಿ ಏನೋ ಫುಲ್ಲು ಒಳ್ಳೆ ಬೆಡ್ಡಿಂಗು, ಕಿಚನಲ್ಲಿ, ಫ್ರಿಡ್ಜಲ್ಲಿ ಎಲ್ಲ ಸ್ಟಾಕ್ ಮಾಡಿರ್ತಕ್ಕಂಥ ಎಲ್ಲ ಆಹಾರ ವಸ್ತುಗಳು, ಟೆರೇಸ್, ಸ್ವಿಮ್ಮಿಂಗ್ ಪೂಲು ಎಲ್ಲ ಕೊಟ್ಬಿಟ್ಟಿದ್ದಾರೆ. ಓಕೆ, ನಿಮಗೆ ಕೀಸ್ ಕೊಟ್ಟಿದ್ದಾರೆ, ಬಟ್ ಎಲ್ಲದಕ್ಕೂ ರೂಮ್ ಇದೆ, ಡೋರ್ ಇದೆ. ಓಕೆ, ನಿಮಗೆ ಕೀಸ್ ಕೊಟ್ಬಿಟ್ಟಿದ್ದಾರೆ. ನೀವೇನಾದರೂ ಬರೀ ಮೇನ್ ಡೋರ್ ಒಳಗೆ ಓಪನ್ ಮಾಡಿ ನಿಂತ್ಕೊಂಡ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಬೇಜಾರಾಗುತ್ತೆ, ಸ್ವಲ್ಪ ಹೊತ್ತು ಆದ್ಮೇಲೆ ಕಾಲು ನೋವುತ್ತೆ, ಸ್ವಲ್ಪ ಹೊತ್ತು ಆದ್ಮೇಲೆ ಹೊಟ್ಟೆ ಹಸುತ್ತೆ. ಅಲ್ಲೇ ನಿಂತ್ಕೊಂಡ್ಬಿಟ್ಟು ಏನೋ ಈ ಬೀಗದ ಕೈ ಕೊಟ್ಟ ನನ್ನ ಕೈಗೆ ಎಲ್ಲಿ ಮಾಯ ಅನ್ನೋ ಗೊತ್ತಿಲ್ಲ, ಇದು ಇಟ್ಕೊಂಡು ನಾನು ಏನು ಮಾಡಲಿ ಅಂದರೆ, ನಿಮಗೆ ಕೊಟ್ಟಿರೋ ಬೀಗದ ಕೈಗಳನ್ನು ಉಪಯೋಗಿಸ್ಕೊಂಡು ಹಾಲ್ಗೆ ಹೋಗಿ ಕೂತ್ಕೊಂಡು ಟಿ ವಿ ನೋಡ್ಬೇಕಾ ನೋಡ್ಕೊಳ್ಳಿ, ಹೊಟ್ಟೆ ಹಸಿತ ಕಿಚನ್ಗೆ ಹೋಗ್ಬೇಕು, ಫ್ರಿಡ್ಜ್ ಓಪನ್ ಮಾಡಬೇಕು, ತಿನ್ನಬೇಕು, ರೆಸ್ಟ್ ಹೋಗ್ಬೇಕಾ, ಬೆಡ್ರೂಮ್ಗೆ ಹೋಗ್ಬೇಕು, ಸ್ವಿಮ್ಮಿಂಗ್ ಮಾಡಬೇಕಾ, ಟೆರೆಸ್ಗೆ ಹೋಗ್ಬೇಕು, ಪ್ರತಿಯೊಂದಕ್ಕೂ ಕಡೆ ಕೀಸಲ್ಲಿದೆ, ನಿಮ್ಮಲ್ಲಿದೆ. ಬಟ್ ಅನೇಕ ಸಾರಿ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂದರೆ, ಅವ್ರ ಪಾಪಗಳು ಕ್ಷಮಿಸಲ್ಪಡ್ತು, ದೇವರ ಮಕ್ಕಳಾದ್ವಿ, ದೇವರ ರಾಜ್ಯಕ್ಕೆ ಬಂದ್ವಿ, ಅಷ್ಟೇ, ಇನ್ನು ಮುಂದಕ್ಕೆ ಬೆಳೆಯೋದೇ ಇಲ್ಲ. ಹಂಗಂದ್ಬಿಟ್ಟು ದೇವರ ರಾಜ್ಯದಲ್ಲಿ ಕಷ್ಟಗಳಿಲ್ಲ, ಕಣ್ಣೀರಿಲ್ಲ, ನೋವಿಲ್ಲ, ಅವಮಾನ ಇಲ್ಲ, ನಿಂದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅವೆಲ್ಲ ಕೂಡ ಭಾಗನೇ. ಬಟ್ ಅನೇಕ ಆಶೀರ್ವಾದಗಳನ್ನು ದೇವರು ಈಗಾಗಲೇ ಸಿದ್ಧ ಮಾಡಿದ್ದಾರೆ. ನಾವು ಓದ್ತೇವೆ 1 ಕೊರಿಂಥದವರಿಗೆ 2ನೇ ಅಧ್ಯಾಯದಲ್ಲಿ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಆತನು ಸಿದ್ಧ ಮಾಡಿರ್ತಕ್ಕಂಥ ಆಶೀರ್ವಾದಗಳು ಯಾವ ಕಣ್ಣು ಕಂಡಿಲ್ಲ, ಯಾವ ಕಿವಿ ಕೇಳಿಲ್ಲ, ಯಾವ ಮನಸ್ಸಿಗೂ ಅದು ಅರ್ಥ ಆಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ವಿಶೇಷವಾದ ಆಶೀರ್ವಾದಗಳನ್ನು ದೇವರು ತನ್ನ ಮಕ್ಕಳಿಗೆ ಸಿದ್ಧ ಮಾಡಿಟ್ಟಿದ್ದಾರೆ. ನೀವು ಅದನ್ನು ಅನುಭವಿಸ್ತೇ ಹೋದರೆ ಅದು ದೇವರ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ಪ್ರಾಬ್ಲಮ್. ಅನೇಕ ಸಾರಿ ವಿಶ್ವಾಸಗಳನ್ನು ಗಮನಿಸ್ತೇವೆ, ಯಾಕೆ ನನ್ನ ಜೀವನ ಈ ರೀತಿ ಆಯಿತು, ಈ ಕಷ್ಟನನ್ನು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಳೋದು, ಏನು ದೇವರನ್ನಪ್ಪ ನಾನು ಕಂಡ್ಕೊಂಡಿದ್ದಕ್ಕೆ ನನಗೆ ಬಂದಿರೋ ಲಾಭ ಏನು, ಹಂಗೆ ಇದ್ದಿದ್ರೆ ಚೆನ್ನಾಗಿರೋದೇನೋ, ಆ ರೀತಿಯಾದ ಮಾತುಗಳನ್ನು ಆಡೋರನ್ನ ಕಾಣ್ತೇನೆ. ಅದಕ್ಕಿರೋ ಪ್ರಾಬ್ಲಮ್ ಏನಂದರೆ, ದೇವರು ಯಾರಂತ ಅರ್ಥ ಮಾಡ್ಕೊಂಡಿಲ್ಲ, ಅವರು ದೇವರು ತಮಗೆ ಸಿದ್ಧ ಮಾಡಿರ್ತಕ್ಕಂಥ ಆಶೀರ್ವಾದಗಳು ಏನಂತ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನು ಹೇಗೆ ಪಡ್ಕೊಳ್ಬೇಕೆಂಬುದಾಗಿ ಅರ್ಥ ಆಗಿಲ್ಲ. ಹಲ್ಲೆಲೂಯಾ. ಸೊ ಅಪ್ಗ್ರೇಡ್, ಪಕ್ಕದಲ್ಲೂ ನೋಡಿ ಹೇಳಿ, ಅಪ್ಗ್ರೇಡ್. ನಿಮ್ಮ ಆತ್ಮೀಯ ಜೀವನದಲ್ಲಿ ನೀವು ಅಪ್ಗ್ರೇಡ್ ಮಾಡಿಕೊಂಡಾಗ, ಇರೋ ಸ್ಥಾನದಲ್ಲೇ ಇಲ್ಲದೆ ಮುಂದಕ್ಕೆ ಬೆಳೆದಾಗ, ಆವಾಗ ದೇವರು ನಮಗಿಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ಕೊನೆಯವರೆಗೂ ಆಡ್ತಾನೆ ಇರ್ತೇವೆ, ಎಣಿಸಲಾಗದಷ್ಟು ಕಾರ್ಯಗಳನ್ನು ಮಾಡಿರಿ ಎಂಬುದಾಗಿ. ನಮ್ಮ ಕೊನೆಯ ಉಸಿರೋವರೆಗೂ ಆಡ್ತಾನೆ ಇರ್ತೀವಿ, ಅದನ್ನು ದೇವರು ಎಣಿಸಲಾಗದಷ್ಟು ಕಾರ್ಯಗಳು ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಅಂಥ ಅದ್ಭುತವಾದ ಒಳ್ಳೆಯ ದೇವರನ್ನು ನಾವು ಅಂದ್ಕೊಂಡಿದ್ದೇವೆ. ಇಂಥ ಒಂದು ದೇವರು, ಇಂಥ ಒಂದು ತಂದೆ ಈ ಲೋಕದಲ್ಲಿ ಯಾರಿಗೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾನು ವಿಮೋಚನಾ ಕಾಂಡ 24ನೇ ಅಧ್ಯಾಯದಿಂದ ನಮ್ಮ ಕ್ರೈಸ್ತವ ಜೀವನದಲ್ಲಿ ಇರತಕ್ಕಂಥ ಬೇರೆ ಬೇರೆ ಲೆವೆಲ್ಸ್, ಹಂತಗಳು, ಮಟ್ಟಗಳು, ಸ್ಟೇಜಸ್, ಆ ಒಂದು ವಿಷಯವನ್ನು ನಿಮಗೆ ತಿಳಿಸಿ
ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವೇ ಅದರಲ್ಲಿ ಬೆಳೆಯಬೇಕು ಎಂಬ ಬಯಕೆಯನ್ನು ನಾವು ಹೊಂದ್ಕೊಳ್ಬೇಕೆಂಬುದಾಗಿ ನಮಗೆ ತಿಳಿಸಲು ಬಯಸ್ತೇನೆ. ಓಕೆ, ವಿಮೋಚನಕಾಂಡ 24ನೇ ಅಧ್ಯಾಯದಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ವಿಮೋಚನಕಾಂಡ 24ನೇ ಅಧ್ಯಾಯದಲ್ಲಿ ಸನ್ನಿವೇಶ ಇದು. ದೇವರು ಮೋಶೆಯನ್ನು ಸೀನಾಯ್ ಪರ್ವತದ ಮೇಲೆ ಕರೀತಾ ಇದ್ದಾನೆ. ಅಲ್ಲಿ ದೇವರು ಆ ಐಗುಪ್ತ ದೇಶದಿಂದ ಇಸ್ರಾಯೇಲ್ರನ್ನು 20 ಲಕ್ಷ ಜನರಕ್ಕಿಂತ ಅಧಿಕ ಜನರನ್ನ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಸೀನಾಯ್ ಬೆಟ್ಟದಲ್ಲಿ ದೇವರ ಗುಡುಗಿನ ಮುಖಾಂತರ, ಮಿಂಚಿನ ಮುಖಾಂತರ, ಬೆಂಕಿಯ ಮುಖಾಂತರ ಅವ್ರನ್ನ ಕಂಡಿದ್ದಾರೆ. ಈಗ ದೇವರು ಆ 20 ಲಕ್ಷ ಜನರಲ್ಲಿ ಒಂದೊಂದು ಗುಂಪಿನ ಜನರನ್ನ ಒಂದೊಂದು ಸ್ಟೇಜಸ್ ಆಫ್ ದ ಮೌಂಟೇನ್ಗೆ ಕರೀತಾ ಇದ್ದಾರೆ. ನೋಡೋಣ, ಮೊದಲನೇದು ಲೆವೆಲ್ 1. ಲೆವೆಲ್ 1 ಅಂದರೆ ಅಟ್ ದ ಫೂಟ್ ಆಫ್ ದ ಮೌಂಟೇನ್, ಆ ಒಂದು ಪರ್ವತದ ಕೆಳಭಾಗದಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ವಿಮೋಚನಕಾಂಡ 24:1-2. ಯೆಹೋವನು ಮೋಶೆಗೆ, ನೀನು ಆರೋನ್, ನಾದಾಬ್, ಅಬಿಹು ಹಾಗೂ ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿ ಈ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬಿದ್ದು ಆರಾಧಿಸಬೇಕು. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕೇ ಹೊರತು ಬೇರೆ ಯಾರೂ ಸಮೀಪಕ್ಕೆ ಬರಬಾರದು. ಮಿಕ್ಕ ಜನರು ಬೆಟ್ಟವನ್ನು ಹತ್ತಲೇಬಾರದು ಎಂದು ಹೇಳಿದನು. ಓಕೆ, ಇಲ್ಲಿ ಸುಮಾರು 20 ಲಕ್ಷ ಜನರಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಇವಾಗ? ದೇವರು ಹೇಳ್ತಾ ಇದ್ದಾರೆ ಲೆವೆಲ್ 1 ನೀವು ಬೆಟ್ಟದ ಕೆಳಭಾಗದಲ್ಲೇ. ಓಕೆ, ಸೊ ಎಲ್ಲರೂ ಕೂಡ ಆ ಬೆಟ್ಟದ ಕೆಳಭಾಗದಲ್ಲಿ ಇದ್ದಾರೆ, ಎಲ್ಲರ ಜನರು, ಇಸ್ರಾಯೇಲ್ ಜನರೆಲ್ಲರೂ ಕೂಡ. ಎರಡನೇ ಲೆವೆಲ್, ವಿಮೋಚನಕಾಂಡ 24ನೇ ಅಧ್ಯಾಯ 9-11. ಮೋಶೆ, ಆರೋನ್, ನಾದಾಬ್, ಅಬಿಹು ಹಾಗೂ ಇಸ್ರಾಯೇಲರ ಹಿರಿಯರಲ್ಲಿ 70 ಜನರು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಅವರು ದೇವರನ್ನು ನೋಡಿದರು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು. ಆತನು ಇಸ್ರಾಯೇಲರ ಮುಖಂಡರಿಗೆ ಯಾವ ಕೇಡನ್ನು ಮಾಡಲಿಲ್ಲ. ಅವರು ದೇವರನ್ನು ನೋಡಿ ಅನ್ನಪಾನಗಳನ್ನು ತೆಗೆದುಕೊಂಡರು. ಮೊದಲನೇ ಲೆವೆಲಲ್ಲಿ ಯಾರಿದ್ರು? ಎಲ್ಲ ಇಸ್ರಾಯೇಲ್ ಜನರು. ಇನ್ನೊಂದು ಹಂತಕ್ಕೆ ಯಾರು ಬರ್ತಾ ಇದ್ದಾರೆ? ಆರೋನ್, ನಾದಾಬ್, ಅಬಿಹು ಮತ್ತು 70 ಜನ ನಾಯಕರು ಇನ್ನೊಂದು ಹಂತಕ್ಕೆ ಆ ಬೆಟ್ಟವನ್ನು ಹತ್ತಿ ಹೋಗ್ತಾ ಇದ್ದಾರೆ. ಅಲ್ಲಿ ದೇವರನ್ನ ಕಂಡ್ರು. ಅವರು ದೇವ್ರ ಜೊತೆಗೆ ಊಟ ಕೂಡ ಮಾಡಿದ್ರು, ದೇವರ ದರ್ಶನವನ್ನು ಅವರು ಹೊಂದಿಕೊಂಡ್ರು. ಅದು ಸೆಕೆಂಡ್ ಲೆವೆಲ್. ಮೂರನೇ ಲೆವೆಲ್, 24ನೇ ಅಧ್ಯಾಯ 12-13. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರವನ್ನು ಮತ್ತು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದನು. ಮೋಶೆಯು ತನ್ನ ಶಿಷ್ಯನಾದ ಯೆಹೋಶುವನೊಂದಿಗೆ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಇಲ್ಲಿ ಮೂರನೇ ಲೆವೆಲ್. ಇಲ್ಲಿ ಮೂರನೇ ಲೆವೆಲ್ ಯಾರಿದ್ದಾರೆ? ಮೋಶೆ ಮತ್ತು ಯೆಹೋಶುವ. ಅದು ಮೂರನೇ ಲೆವೆಲ್. ನಾಲ್ಕನೇ ಲೆವೆಲ್ ಯಾರಿದ್ದಾರೆ ನೋಡೋಣ. 24ನೇ ಅಧ್ಯಾಯ 15-18. ಮೋಶೆಯು ಬೆಟ್ಟವನ್ನು ಹತ್ತಿದನು ಮತ್ತು ಮೇಘವು ಬೆಟ್ಟವನ್ನು ಆವರಿಸಿಕೊಂಡಿತ್ತು. ಯೆಹೋವನ ತೇಜಸ್ಸು ಸೀನಾಯ್ ಬೆಟ್ಟದ ಮೇಲೆ ನೆಲೆಗೊಂಡಿತ್ತು ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಆವರಿಸಿಕೊಂಡಿತ್ತು. 7ನೆಯ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಮೋಶೆಯನ್ನು ಕೂಗಿ ಕರೆದನು. ಯೆಹೋವನ ತೇಜಸ್ಸು ಬೆಟ್ಟದ ತುದಿಯಲ್ಲಿ ದಹಿಸುವ ಬೆಂಕಿಯಂತೆ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆಯು ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ 40 ದಿನ ಹಗಲಿರಲು ಆ ಬೆಟ್ಟದಲ್ಲಿಯೇ ಇದ್ದನು. ಬೆಟ್ಟದ ತುದಿ ಯಾರಿದ್ದಾರಲ್ಲಿ? ಇಲ್ಲಿ ಎಷ್ಟು ಲೆವೆಲ್ಗಳನ್ನು ಗಮನಿಸ್ತೇವೆ ಆ ಬೆಟ್ಟದ ಮೇಲೆ? 4 ಲೆವೆಲ್. ಫಸ್ಟ್ ಲೆವೆಲ್ ಯಾರಿದ್ದಾರೆ ಕೆಳಗೆ? ಸಾಮಾನ್ಯ ಎಲ್ಲ ಜನರು. ನೆಕ್ಸ್ಟ್ ಲೆವೆಲ್, ಲೆವೆಲ್ 2 ನಾಯಕರು, ಹಿರಿಯರು. 3ನೇ ಲೆವೆಲ್ ಮೋಶೆ ಮತ್ತು ಯೆಹೋಶುವ. ಟಾಪ್ ಲೆವೆಲ್ ಮೋಶೆ. ಎಲ್ಲಿರಕ್ಕೆ ಬಯಸ್ತೀರಾ ನೀವು? ದೇವರು ನಿಮ್ಮನ್ನು ಕರೆದ್ರೆ ಯಾವ ಲೆವೆಲ್ ಇರಕ್ಕೆ ಬಯಸ್ತೀರಾ ನೀವು? ಇಲ್ಲಿ ದೇವರ ಒಂದು ಯಾಕೆ ಪಕ್ಷಪಾತ ತೋರಿಸ್ತಾ ಇದ್ನ? ವಾಸ್ ಇಸ್ ಶೋಯಿಂಗ್ ಪಾರ್ಶಾಲಿಟಿ, ಫೇವರಿಟಿಸಮ್? ಮೋಶೆಗೆ ಮಾತ್ರ ಆತನು ಪಾರ್ಶಾಲಿಟಿ ತೋರಿಸ್ತಾ ಇದ್ನ? ನೀನು ಮಾತ್ರ ಬಾ, ಮಿಗ್ದವರೆಲ್ಲ ಬೇಡ ಎಂಬುದಾಗಿ ದೇವರು ಪಕ್ಷಪಾತ ತೋರಿಸ್ತಾ ಇದ್ನ? ನಮ್ಮ ತಂದೆ ತಾಯಿಗಳು ಪಕ್ಷಪಾತ ತೋರಿಸ್ಬೋದು, ಸ್ನೇಹಿತರು ಪಕ್ಷಪಾತ ತೋರಿಸ್ಬೋದು, ಕೆಲಸದಲ್ಲಿ ನಮ್ಮ ಬಾಸ್ಗಳು, ಲೀಡರ್ಗಳು ಪಕ್ಷಪಾತ ತೋರಿಸ್ಬೋದು. ಬಟ್ ನಮ್ಮ ದೇವರು ಎಂದಿಗೂ ಕೂಡ ಪಕ್ಷಪಾತ ತೋರಿಸುವ ದೇವರಲ್ಲ. ಎಲ್ಲರನ್ನು ಕೂಡ ಸಮಾನವಾದ ರೀತಿಯಲ್ಲಿ ನೋಡುವಂಥ ದೇವರು. ಹಾಲೆಲೂಯ, ಹಾಲೆಲೂಯ. ಆದರೆ ಇಲ್ಲಿ ಯಾಕೆ ದೇವರು ಒಬ್ಬೊಬ್ಬರನ್ನ ಒಂದೊಂದು ಲೆವೆಲ್ ಕರೀತಾ ಇದ್ದಾರೆ? ಯಾಕೆ ಎಲ್ಲರನ್ನು ಕೂಡ ತುದಿ ಕರ್ಕೊಂಡು ಹೋಗಿಲ್ಲ? ಎಷ್ಟು ಸಾರಿ ದೇವರು ಪಕ್ಷಪಾತ ತೋರಿಸುವ ದೇವರಲ್ಲ ಅಂತ ಹೇಳಿದಾಗ ಎಷ್ಟು ಜನಕ್ಕೆ ಸಂತೋಷ, ಖುಷಿ, ಆದರಣೆ ಆಗುತ್ತೆ? ದೇವರು ಪಕ್ಷಪಾತ ತೋರಿಸೋ ದೇವರಲ್ಲ ಎಂಬುದಾಗಿ ನಾವು ತಿಳ್ಕೊಂಡಾಗ
ಆತನ ಗುಣ ಅಂಥದ್ದು ಎಂಬುದಾಗಿ ಅರ್ಥ ಮಾಡ್ಕೊಂಡಾಗ ಹೆಚ್ಚಿನಗೆ ಅದ್ರ ಬಗ್ಗೆ ಒಳ್ಳೇದನ್ಸುತ್ತೆ. ಎಸ್, ಯಾವಾಗ ದೇವರ ಪಕ್ಷಪಾತ ತೋರಿಸಿದ ದೇವರಂತ ಅಂದ್ಕೊಳ್ತೀವೋ ಆಗ ನಮಗೆ ನಂಬಿಕೆ ಬರುತ್ತೆ. ಅಬ್ರಾಹ್ಮನನ್ನು ಆಶೀರ್ವದಿಸಿದ ದೇವರು ಯಾವುದೇ ಪಕ್ಷಪಾತ ತೋರಿಸದೆ ನನ್ನನ್ನು ಕೂಡ ಆಶೀರ್ವಿಸ್ತಾನೆ. ದಾವೀದನ ಪಾಪಗಳನ್ನು ಯಾವ ರೀತಿ ಕ್ಷಮಿಸಿದ್ರೋ ಪಕ್ಷಪಾತ ತೋರಿಸಿದೆ ದೇವರು ನನ್ನ ಪಾಪಗಳನ್ನು ಕೂಡ ಕ್ಷಮಿಸ್ತಾರೆ. ಮೋಶೆಯು ತನ್ನ ಕರೆಯುವಿಕೆಯನ್ನು ಹಾಳು ಮಾಡ್ಕೊಂಡಾಗಲೂ ಕೂಡ ದೇವರು ಆತನನ್ನು ಯಾವ ರೀತಿಯಾಗಿ ಪುನಃಸ್ಥಾಪಿಸಿದ್ರೋ ದೇವರು ಪಕ್ಷಪಾತವಿಲ್ಲದೆ ನನ್ನನ್ನು ಕೂಡ ಪುನಃಸ್ಥಾಪಿಸಲು ಸಾಧ್ಯ ಎಂಬುದಾಗಿ ನಮಗನ್ಸುತ್ತೆ. ಎಸ್ತರಳು, ಅನಾಥಳಾದ ಎಸ್ತರಳನ್ನು ಒಂದು ಫಾರಿನ್ ದೇಶದ ರಾಣಿಯನ್ನಾಗಿ ಮಾಡಿದಂಥ ದೇವರು ಪಕ್ಷಪಾತವಿಲ್ಲದೆ ನಮ್ಮನ್ನು ಕೂಡ ಆ ರೀತಿಯಾಗಿ ಉನ್ನತವಾದ ಸ್ಥಾನಕ್ಕೆ ತರಲು ಅಥವಾ ಶಕ್ತನೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅವರೆಲ್ಲರೂ ಕೂಡ ಆಶ್ರಯಿಸಿದಂಥ ದೇವರು, ಅವರೆಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಏರಿಸಿದಂಥ ದೇವರು, ಅವರೆಲ್ಲರೂ ಕೂಡ ದೇವರು ದರ್ಶನವನ್ನು ದೇವರು ಅವ್ರಿಗೆ ನೀಡಿದಂಥ ದೇವರು ಪಕ್ಷಪಾತವಿಲ್ಲದೆ ನಮ್ಮ ಜೀವನದಲ್ಲೂ ಕೂಡ ಅಂಥ ಕಾರ್ಯಗಳನ್ನೇ ಮಾಡ್ತಾನೆಂಬುದಾಗಿ ನಾವು ನಂಬುವುದಕ್ಕೆ ಸಾಧ್ಯ. ಆಮೇನ್. ಅದೇ ನಾಣ್ಯದ ಇನ್ನೊಂದು ಮುಖ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವೊಮ್ಮೆ ದೇವರು ಪಕ್ಷಪಾತನಲ್ಲ ಎಂಬುದಾಗಿ ನಾನು ಓದುವಾಗ ನನಗೆ ಭಯ ಕೂಡ ಆಗುತ್ತೆ. ಯಾಕೆ ಗೊತ್ತಾ? ದೇವರು ಯಾವ ರೀತಿಯಾಗಿ ತನ್ನ ಜನರನ್ನು ಶಿಕ್ಷಿಸಿದನೋ, ಜಡ್ಜ್ ಮಾಡೋದನ್ನೋ, ಪನಿಷ್ ಮಾಡಿ ಡಿಸಿಪ್ಲಿನ್ ಮಾಡೋದನ್ನೋ ಅದೇ ರೀತಿಯಾಗಿ ಪಕ್ಷಪಾತವಿಲ್ಲದೆ ನಮಗೂ ಮಾಡ್ತಾರೆ. ಮೋಶೆಗೆ ಯಾವ ರೀತಿಯಾಗಿ ಆ ಪ್ರಾಮಿಸ್ ಲ್ಯಾಂಡ್ ವಾಗ್ದಾನ ಮಾಡಲ್ಪಟ್ಟಂಥ ಭೂಮಿಗೆ ಸೇರುವುದಕ್ಕೆ ದೇವರು ಅನುಮತಿ ನೀಡಲಿಲ್ಲ. ಮೋಶೆನ ವೆರಿ ಕ್ಲೋಸ್ ಫ್ರೆಂಡ್, ಬಿಡು ಪರವಾಗಿಲ್ಲ ಅಂದ್ಕೊಂಡಿಲ್ಲ, ಮಾಡಿದ ಪಾಪ ಒಂದು ಚಿಕ್ಕ ತಪ್ಪು, ಆಗ ಬಂಡೆ ಎದ್ದು ಮಾತಾಡು ಅಂದರು. ಇವನು ಕೋಪ ಬಂದು ಹೊಡೆದ ಅಷ್ಟೇ. ಅಷ್ಟಕ್ಕೆ ದೇವರು ಏನು ಹೇಳಿದ್ರು, ನೀನು ವಾಗ್ದಾನ ಮಾಡಲ್ಪಟ್ಟಂಥ ಭೂಮಿಗೆ ಸೇರೋದಿಲ್ಲ. ಅವ್ರನ್ನ ಪನಿಷ್ ಮಾಡಿದಂಥ ದೇವರು, ಅವನ ಡಿಸಿಪ್ಲಿನ್ ಮಾಡಿದಂಥ ದೇವರು ನಮ್ಮನ್ನು ಕೂಡ ಪಕ್ಷಪಾತವಿಲ್ಲದೆ ಇದೇ ಜನ ಖುಷಿ ಆಗುತ್ತೆ. ಇಸ್ರೇಲ್ ಜನರಿಗೆ ದೇವರು ವಾಗ್ದಾನ ಮಾಡಲ್ಪಟ್ಟಂಥ ಭೂಮಿ ಕೊಡ್ತಾ ಇದ್ರು. ಇಸ್ರೇಲ್ ಜನ ಅನೇಕ ಸಾರಿ ದೇವರು ಹೇಳಿದ್ರು, ಆ ಎಲ್ಲ ರಾಜ್ಯಗಳನ್ನ ಅವರ ಭೂಮಿಯಿಂದ ರಾಜ್ಯದಿಂದ ಹೊರ ಹಾಕ್ತಾ ಇದ್ದಾನೆ, ಓಡಿಸ್ತಾ ಇದ್ದಾನೆ. ಏಕೆ? ಅವರು ಬಹಳಷ್ಟು ದುಷ್ಟರಿಂದ ಪಾಪದಿಂದ ಅವರು ಕೂಡಿದ್ದಾರೆ. ಆಮೇಲೆ ದೇವರು ಅವ್ರಿಗೆ ಎಚ್ಚರಿಕೆ ಮಾತು ಹೇಳ್ತಾ ಇದ್ರು, ನೀವು ಅಲ್ಲಿಗೆ ಹೋಗಿ ಅದೇ ಕಾರ್ಯಗಳನ್ನು ನೀವು ಮಾಡಿದ್ರೆ ನಿಮಗೂ ಅದೇ ಗತಿ ಆಗುತ್ತೆ. ಅಂದರೆ ಗಾಡ್ ಡಸ್ ನಾಟ್ ಶೋ ಫೇವರಿಟಿಸಮ್. ಒಳ್ಳೇದು ಮಾಡೋದಕ್ಕೂ ಡಿಸಿಪ್ಲಿನ್ ಮಾಡೋದಕ್ಕೂ ಆತನ ಪಕ್ಷಪಾತ ತೋರಿಸುವಂಥ ದೇವರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಅನೇಕ ಜನರು ಬೇರೆ ಬೇರೆ ಹಂತಗಳಲ್ಲಿ ನಾವು ಇರ್ತೇವೆ. ಇವತ್ತಿನ ದಿನದಲ್ಲಿ ನೋಡ್ಬೇಕಂದ್ರೆ ಕ್ರೈಸ್ತವರು ಕೂಡ ತಮ್ಮ ಕ್ರೈಸ್ತವ ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇದ್ದಾರೆ. ಮೊದಲು ಸಾಕಷ್ಟು ಜನರು ತುದಿಯಲ್ಲೇ ಇದ್ದಾರೆ, ರಕ್ಷಣೆ ಹೊಂದ್ತಾರೆ. ಇವರೆಲ್ಲರೂ ಕೂಡ ಈ ಬೆಟ್ಟದ ಕೆಳಗಿದ್ದವರೆಲ್ಲರೂ ಕೂಡ ಐಗುಪ್ತ ದೇಶದಿಂದ ಹೊರ ಬಂದವರೇ. ಈ ಎಲ್ಲರೂ ಕೂಡ ಐಗುಪ್ತ ದೇಶದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಕಂಡಂಥವರೇ, ಅನುಭವಿಸಿದಂಥವರೇ. ಆದರೆ ಅವರೆಲ್ಲರೂ ಎಲ್ಲಿ ಉಳ್ಕೊಂಡ್ಬಿಟ್ಟಿದ್ರು? ಕೆಳಗೆ ಉಳ್ಕೊಂಡ್ಬಿಟ್ಟಿದ್ರು. ಇಲ್ಲಿ ಅನೇಕ ಕ್ರೈಸ್ತರು ಮೆಜಾರಿಟಿ ಎಲ್ಲಿದ್ರು? ಮೆಜಾರಿಟಿ ಆಫ್ ದ ಇಸ್ರೇಲ್ ಎಲ್ಲಿದ್ರು? ಇವತ್ತಿನ ದಿನದಲ್ಲೂ ಡಿಫ್ರೆನ್ಸ್ ಏನಿಲ್ಲ. 90% ಆಫ್ ಕ್ರಿಸ್ಟಿಯನ್ಸ್, ವಿಶ್ವಾಸಿಗಳೆಲ್ಲರೂ ಕೂಡ ಕ್ರೈಸ್ತರು ಎಲ್ಲಿದ್ದಾರೆ? ಅವರು ರಕ್ಷಣೆ ಹೊಂದಿದ್ದಾರೆ, ದೇವರ ಅದ್ಭುತಗಳನ್ನು ಅನುಭವಿಸಿದ್ದಾರೆ. ಆದರೆ ಮುಂದಕ್ಕೆ ಹೋಗೋದಕ್ಕೆ ಸಿದ್ಧವಾಗಿಲ್ಲ, ಬೆಳೆಯುವುದಕ್ಕೆ ಸಿದ್ಧವಾಗಿಲ್ಲ. ಇದ್ದಲ್ಲೇ ತೃಪ್ತರಾಗಿದ್ದಾರೆ. ಕಷ್ಟ ಬಂತ, ನೋವು ಬಂತ, ತೊಂದರೆ ಬಂತ, ದೇವರೇ ಕಾಪಾಡಪ್ಪ ಅಂತ ಬರ್ತಾರೆ. ಅವರ ಉದ್ದೇಶ ಎಲ್ಲ ಕೂಡ ದೇವರಿಂದ ಏನಾದ್ರು ಹೊಂದ್ಕೊಳ್ಬೇಕು, ಅದ್ಭುತಗಳು ಹೊಂದ್ಕೋಬೇಕು, ಸ್ವಸ್ಥತೆಗಳು ಹೊಂದ್ಕೋಬೇಕು, ಆಶೀರ್ವಾದ ಹೊಂದ್ಕೊಳ್ಬೇಕು, ದೇವರಿಂದ ಏನೋ ಪಡ್ಕೋಬೇಕಂತ ಉದ್ದೇಶದಿಂದ ಬರ್ತಾರೆ. ಆ ದೇವ್ರು ಕೊಟ್ಟಾಗ ಮತ್ತೆ ಇನ್ನೊಂದು ಕಷ್ಟ ಬರೋರು ಕಾಣಿಸ್ಕೊಳ್ಳಲ್ಲ. ಅವರು ಚರ್ಚಲ್ಲಿ ಕಾಣಿಸ್ಕೋಬೋದು, ಬಟ್ ಹೃದಯ ಇರಲ್ಲ ಅಲ್ಲಿ. ಚರ್ಚೆಗೆ ಕಮಿಟ್ ಆಗ್ಬಿಟ್ಟಿದ್ದೇವೆ ದೇವ್ರ ಮಕ್ಕಳು, ಅದು ಮಿನಿಮಮ್ ಎಲ್ಲ ನಾವು ಮಾಡ್ತೇವೆ. ಅದು ನಮ್ಮ ಹೃದಯ, ಮನಸ್ಸು, ಬಯಕೆ ಎಲ್ಲ ಕೂಡ ಬೇರೆ ಆಗ್ಬಿಟ್ಟಿರುತ್ತೆ. ಪ್ರಿಯರೇ, ನಾವು ಅಲ್ಲಿ ಉಳ್ಕೋಬಾರ್ದು, ಮುಂದಕ್ಕೆ ಹೋಗ್ಬೇಕು. ಲೆವೆಲ್ 2 ಇರತಕ್ಕಂಥ ಜನರು ಯಾರು? ಆರೋನ್, ನಾದಾಬ್, ಅಬಿಹು ಮತ್ತು 70 ಜನರು ಹಿರಿಯರು. ಇವ್ರು ಯಾರು? ಇನ್ನೊಂದು ಮಟ್ಟಕ್ಕೆ ಮುಂದಕ್ಕೆ ಹೋಗ್ತಾರೆ. ಈ ಕ್ರೈಸ್ತರಲ್ಲಿ ಕೆಲವರು ಏನು ಮಾಡ್ತಾರೆ? ದೇವರ ಕರೆಯುವಿಕೆಗೆ ಒಪ್ಪಿಸ್ಕೊಟ್ಟು, ದೇವರೇ ನಿನಗಾಗಿ ಜೀವಿಸ್ತೇನೆ, ನಿನ್ನ ಸೇವೆ ಮಾಡ್ತೇನೆ, ನನ್ನ ಉಪಯೋಗಿಸ್ಕೊ ಎಂಬುದಾಗಿ ನಾಯಕತ್ವಕ್ಕೆ ಕೂಡ ಬರ್ತಾರೆ ಅನೇಕರು. ನಾಯಕತ್ವಕ್ಕೆ ಬಂದ ನಂತರ ಪ್ರೆಷರ್ಸ್ ಬಂದಾಗ, ಆರೋನ್ಗೆ ಏನಾಯಿತು? ಆರೋನ್, ನಾದಾಬ್, ನಬಿಹಲ್ಲಿ ಏನು ಮಾಡಿದ್ರು ಗೊತ್ತಾ? ಮೋಶೆ ಪರ್ವತಕ್ಕೆ ಹೋಗಿ ಎಷ್ಟು ದಿನ ಆಯಿತು? 40 ದಿನ ಆಯಿತು. ವಾಪಸ್ ಬಂದಿಲ್ಲ ಅವರು. ಮೋಶೆ ಹೇಳಿಲ್ಲ ಅವರಿಗೆ, ಯಾರು ನಾದಾಬ್ಗಲ್ಲ 40 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿಲ್ಲ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು.
ಎಷ್ಟು ದಿನ ಅಂತ ಹೇಳಿಲ್ಲ. ಇವರಿಗೆ ಕಾದು ಕಾದು ಸಾಕಾಯಿತು, ಜನರೆಲ್ಲರೂ ಕೂಡ ಕಾದು ಕಾದು ಸಾಕಾಯಿತು. ಇವ್ರು ಹೇಳ್ತಾರೆ, ನಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದ ಮೋಶೆಗೆ ಏನಾಯ್ತೋ ಗೊತ್ತಿಲ್ಲ, 10 ದಿನ ಆಯಿತು, 20 ದಿನ ಆಯ್ತು, ಇನ್ನೂ ಬಂದಿಲ್ಲ. ಅಲ್ಲೇ ಸತ್ನೋ ಅಂತ ಕೂಡ ನಮಗೆ ಗೊತ್ತಿಲ್ಲ. ಯಾವ ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಮೆಸೆಂಜರ್ ಇಲ್ಲ, ಏನೂ ಇಲ್ಲ. ನಮ್ಮ ಗತಿ ಏನು? ನಮ್ಮನ್ನು ವಾಪಸ್ ಕರ್ಕೊಂಡೋಗಿ ಬಿಟ್ಬಿಡಪ್ಪ, ಎಲ್ಲಿಂದ ಕರ್ಕೊಂಬಂದೋ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡಿ ನಮ್ಮನ್ನು ಅಂತ ಕೇಳ್ತಾ ಇದ್ದಾರೆ. ಯಾರೋನೇನು ಮಾಡ್ದ, ಎಲ್ಲರ ಚಿನ್ನ ಬಂಗಾರ ಎಲ್ಲ ತೊಗೊಂಡು ಈ ಮೇಡೆ ಗೋಲ್ಡನ್ ಕಾಫ್, ಒಂದು ಹಸುವನ್ನು ಮಾಡ್ದ, ಬಂಗಾರದ ಹಸು. ಇವರೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಬಂದು ಎಂಬುದಾಗಿ ಅವ್ರನ್ನ ವಿಗ್ರಹಾರಾಧನೆಗೆ ಅವ್ರನ್ನ ಗುರಿ ಮಾಡ್ತಾ ಇದ್ದಾನೆ. ಯಾರು ಇವರೆಲ್ಲ ಕೂಡ? ಲೀಡರ್ಸ್. ಇವರೆಲ್ಲ ನಾಯಕರು, ದೇವರಿಂದ ಆರಿಸಲ್ಪಟ್ಟಂಥ ನಾಯಕರು, ದೇವರ ಸೇವೆಗೆ ಸಮರ್ಪಿಸಿಕೊಂಡಿರ್ತಕ್ಕಂಥ ನಾಯಕರು. ನಾಯಕರು ಕೂಡ ಅನೇಕ ಸಾರಿ ದೇವರ ಉದ್ದೇಶಗಳಿಗೆ ಕಾಯದೆ ಅವ್ರ ಮೇಲೆ ಪ್ರೆಷರ್ಸ್ ಬಂದಾಗ ಸಮರ್ಪಿಸ್ಕೊಳ್ತಾರೆ. ನಾನು ಸೇವೆ ಮಾಡಬೇಕು, ದೇವರ ಕರೆವಿಕೆಯನ್ನು ಪೂರೈಸಬೇಕು, ದೇವ್ರಿಗಾಗಿ ಜೂಸ್ಬೇಕು ಅಂತ ಒಳ್ಳೆಯ ತೀರ್ಮಾನಗಳನ್ನು ಹೊಂದ್ಕೊಳ್ತಾರೆ. ಒಳ್ಳೆಯ ಉದ್ದೇಶಗಳಿಂದ ಮುಂದೆ ಬರ್ತಾರೆ, ಒಳ್ಳೆಯ ಮನಸ್ಥಿತಿಯಿಂದ ಮುಂದೆ ಸೇವೆಗೆ ಬರ್ತಾರೆ. ಆದರೆ ಯಾವಾಗ ಜನರಿಂದ, ಪರಿಸ್ಥಿತಿಗಳಿಂದ ಒತ್ತಡ ಅವ್ರ ಮೇಲೆ ಬರುತ್ತೋ ಅವ್ರೇನು ಮಾಡ್ತಾರೆ? ಅವರು ಹಿಂಜರಿತಾರೆ. ಅನೇಕ ಜನರನ್ನು ಕೂಡ ಹಿಂಜರಿಯುವಂತೆ ಮಾಡ್ತಾರೆ. ಅನೇಕ ಸಾರಿ ನಾಯಕರು ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಆತ್ಮೀಯ ಜೀವನದಲ್ಲಿ ಬಿದ್ದಾಗ ಅವ್ರು ಮಾತ್ರ ಬೀಳೋದಿಲ್ಲ, ಅವ್ರ ಜೊತೆಗೆ ಅನೇಕರು ಬೀಳ್ತಾರೆ. ಯಾರೆಲ್ಲ ಅವ್ರನ್ನ ನೋಡ್ತಾ ಇರ್ತಾರೋ ಅವರು ಕೂಡ ಅವರೇ ಹೆಂಗಾದ್ಮೇಲೆ ನಮಗೇನು ಅಂದ್ಬಿಟ್ಟು ಅವರೇ ಹೆಂಗೆ ಮಾಡಿದ್ರೆ ನಾನು ಮಾಡೋದು ತಪ್ಪಿನೆಂಬುದಾಗಿ ಅನೇಕರು ನಂಬಿಕೆಯಲ್ಲಿ ಬಿದ್ದು ಬಿಡ್ತಾರೆ. ಇದು ಸೆಕೆಂಡ್ ಲೆವೆಲ್. ಮೂರನೇ ಲೆವೆಲ್, ಇಲ್ಲಿ ಮೂರನೇ ಲೆವೆಲ್ ಯಾರಿದ್ರು? ಮೋಶೆ ಮತ್ತು ಯೋಶುವ. ಯೋಶುವನ ಗುಣವನ್ನು ನೋಡೋಣ. ಆತನು ಯಾವಾಗಲೂ ಕೂಡ ದೇವರಿಗೋಸ್ಕರ ಕಾದುಕೊಂಡಿರತಕ್ಕಂಥ ವ್ಯಕ್ತಿ. ಇಲ್ಲಿ ಬೆಟ್ಟದ ಮೇಲೆ ಕೂಡ ಮೋಶೆ ತಿರುಗಿ ಬರೋಕ್ಕೋಸ್ಕರ ಆತನ ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಮೋಶೆ ಹೇಳಿದ್ರಲ್ಲಿ ಇರುವಂತ ಅಲ್ಲಿ ಕಾತ್ಕೊಂಡಿದ್ದಾನೆ. ಮತ್ತೆ ನೋಡ್ತೇವೆ, ಮೋಶೆ ಬಂದ್ಬಿಟ್ಟು ಅರಣ್ಯದಲ್ಲಿ ಟೆಂಟ್ ಆಫ್ ಮೀಟಿಂಗ್, ದೇವರನ್ನ ಭೇಟಿ ಹಾಕೋ ಗುಡಾರವನ್ನು ಕಟ್ಟಿದ್ದ. ಪ್ರತಿದಿನ ಮೋಶೆ ಅಲ್ಲಿಗೆ ಹೋಗ್ತಾ ಇರೋ ದೇವರನ್ನ ಸಂಧಿಸೋದಕ್ಕೋಸ್ಕರ. ಸಂಧಿಸಿ ಹೊರಟುವಾದ ನಂತರ ಕೂಡ ಯೋಶುವನು ಅಲ್ಲೇ ಕಾದು ಕುಳಿತುಕೊಂಡಿರ್ತಾ ಇದ್ದ. ಮತ್ತು ಮೂರನೇದು, ಮೋಶೆನೇ ಯೋಶುವ ಲೀಡರ್ ಮಾಡೋಕ್ಕೆ ಎಷ್ಟು ವರ್ಷ ಆಯಿತು ಗೊತ್ತಾ? 40 ವರ್ಷ. ಈಗ ನಾವು ನೋಡ್ತದೆ ಎಲ್ಲ ಕಡೆ ರಾಜಕೀಯದಲ್ಲಿ, ನನಗೆ ಯಾವ ಪೋಸ್ಟು, ನನಗೆ ಯಾವ ಪೋರ್ಟ್ಫೋಲಿಯೋ, ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಇಲ್ಲಿ ರಾಜಸ್ಥಾನಲ್ಲೆಲ್ಲ ಕೂಡ. ಯೋಶುವ ಆ ರೀತಿ ನನಗೆ ಸ್ಥಾನ, ಮಾನ, ಪದವಿ ಬೇಕಂತ ಕಾದಂಥ ವ್ಯಕ್ತಿ ಅಲ್ಲ. ದೇವರು ಆತನನ್ನ ಮೇಲೆ ಕೆತ್ತಕ್ಕೋಸ್ಕರ ಕಾದಿದ್ದಂಥ ವ್ಯಕ್ತಿ. ಕಾದಿರುವ ಸ್ವಭಾವ ಯೋಶುವನಲ್ಲಿ ಏನಿತ್ತು? ಕಾದಿರುವಂಥ ಸ್ವಭಾವ. ಪ್ರಿಯರೇ, ನಾವು ಒಂದನ್ನು ಹೇಳೋಕ್ಕೆ ನಾನು ಬಯಸ್ತೇನೆ, ಯಾರೆಲ್ಲ ದೇವರಿಗೋಸ್ಕರ ಕಾದಿರುವ ಮನೋಭಾವನ ಹೊಂದಿಕೊಳ್ತೀರೋ ಒಳ್ಳೆಯ ವಿಷಯಗಳು, ಉನ್ನತವಾದ ಕಾರ್ಯಗಳು ನಿಮ್ಮನ್ನು ಹುಡ್ಕೊಂಡ್ಬರ್ತವೆ. ಯಾರೆಲ್ಲ ಅವಸರಪಟ್ಟು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ತೀರೋ ಅಂಥವರು ದೇವರ ಆಶೀರ್ವಾದವನ್ನು ಕಳ್ಕೊಳ್ತೀರಾ. ಅದರ ಅಪಾಯಕಾರಿಯಾದ ಪರಿಣಾಮಗಳು ಕೂಡ ನೀವು ಅನುಭವಿಸ್ಬೇಕಾಗತ್ತೆ. ಲೆಟ್ ಮಿ ಮೇಕ್ ಒನ್ ಸ್ಟೇಟ್ಮೆಂಟ್ ಹಿಯರ್. ಡು ನಾಟ್ ಟೇಕ್ ಪರ್ಮನೆಂಟ್ ಡಿಸಿಷನ್ಸ್ ಬೇಸ್ಡ್ ಆನ್ ಟೆಂಪರರಿ ಡಿಸಿಷನ್ಸ್, ಸಿಚುವೇಶನ್ಸ್. ಅನೇಕ ಸಾರಿ ನಮ್ಮ ಪರಿಸ್ಥಿತಿಗಳು ಎದುರಾದಾಗ ನಾವು ಚಕ್ಕದ ಡಿಸಿಷನ್ ತೊಗೊಳ್ತೇವೆ. ನನಗೆ ಕೆಲಸ ಬೇಡ, ಈ ಮದುವೆ ಬೇಡ, ಈ ಮಕ್ಕಳು ಬೇಡ, ನನಗೆ ಇದು ಬೇಡ, ಅದು ಬೇಡ ಎಂಬುದಾಗಿ ಅಲ್ಲಿ ಏನೋ ಚಿಕ್ಕ ಏರ್ಪಾರಾಯ್ತು ಅಷ್ಟೇ. ಇಟ್ಸ್ ಅ ಟೆಂಪರರಿ ಸಿಚುವೇಶನ್, ಸುಮಾರು ಕಾಲ ಇರುವಂಥ ಸಿಚುವೇಶನ್ ಅಲ್ಲ. ಅದನ್ನ ಕುರಿತು ಯು ಆರ್ ಟೇಕಿಂಗ್ ಪರ್ಮನೆಂಟ್ ಡಿಸಿಷನ್. ಆ ಪರ್ಮನೆಂಟ್ ಡಿಸಿಷನ್ ನಿಮಗೆ ಭಾಳ ಹಾನಿಕರ, ಅಪಾಯಕರ, ನಿಮ್ಮ ಜೀವಿತ ನಾಶ ಮಾಡುತ್ತೆ. ದೇವರಿಗೋಸ್ಕರ ಕಾದಿದ್ದು, ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನು. ದೇವರು ಎಂದಾರು ತನ್ನ ಮಾತನ್ನು ಮೀರಿದ್ದಾರಾ? ಏನಾದರೂ ಹೇಳಿ ಮಾಡ್ದೇ ಇದ್ದಾರಾ? ಮತ್ತು ಯಾಕೆ ನಾವು ಆತನಿಗೋಸ್ಕರ ಕಾದಿರಬಾರ್ದು? ಯೋಶುವನು ಕಾದಿರತಕ್ಕಂಥ ವ್ಯಕ್ತಿ. ದೇವರು ತನ್ನ ಸ್ಥಾನ, ಮೋಶೆಯ ದೇವರು ಯೋಶುವನ ಮೇಲಂತಕ್ಕೆ ಎಬ್ಬಿಸೋದಕ್ಕೋಸ್ಕರ ದೇವರಲ್ಲಿ ಕಾದಂಥ ವ್ಯಕ್ತಿ. ಪ್ರೇರೆ, ನಾನು ಕೆಲವರಿಗೆ ಇದನ್ನು ನೇರವಾಗಿ ನಾನು ಹೇಳಲು ಬಯಸ್ತೇನೆ. ದೇವರ ಆತ್ಮನ ಒಂದು ಪ್ರೇರೇಪಣೆಯಿಂದ ದೇವರಿಗೋಸ್ಕರ ಕಾದಿರಿ. ಅವಸರ ಪಡಬೇಡಿ. ನಿಮ್ಮ ಜೀವನದಲ್ಲಿ ಅವಸರಪಟ್ಟು ದುಡುಕಬೇಡಿ. ಕಾದಿರ್ರಿ, ಪ್ರಾರ್ಥನೆಯಲ್ಲಿ ಕಾದಿರ್ರಿ, ನಂಬಿಕೆಯಲ್ಲಿ ಕಾದಿರ್ರಿ, ದೇವರ ಸಾನ್ನಿಧ್ಯದಲ್ಲಿ ಕಾದಿರ್ರಿ. ದೇವರು ನಿಮ್ಮನ್ನು ಮಾರ್ಗದರ್ಶಿಸ್ತಾರೆ. ದೇವರು ತನ್ನ ಚಿತ್ತವನ್ನು ನಿಮಗೆ ತೋರಿಸ್ತಾರೆ. ದೇವರು ನಿಮ್ಮನ್ನು ಆತನ ಮುಂದೆ ನಿಮ್ಮ ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯ. ನಾನು ಸ್ಯಾಮ್ ಜೊತೆ ಸೇವೆ ಮಾಡ್ತಿರ್ಬೇಕಂದ್ರೆ ಅನೇಕರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ ಆ ದಿನಗಳಲ್ಲಿ, ನಿನ್ನ ದರ್ಶನ ಏನು?
ನಿನ್ನ ಸೇವೆ ಏನೆಂಬುದಾಗಿ. ವಾಟ್ ಈಸ್ ಯುವರ್ ವಿಷನ್? ಅದು ಕಾಮನ್ ಸ್ಟೇಟ್ಮೆಂಟ್. ಎಲ್ಲ ಸೇವೆಗೆ ಬಂದ್ರೆ ನಿನ್ನ ದರ್ಶನ ಏನು, ನಿನ್ನ ಸೇವೆ ಏನು? ನನಗೇನು ಅನಿಸ್ತದೆ ಗೊತ್ತ, ನನ್ನ ಆನ್ಸರ್ ಇರಲಿಲ್ಲ. ನನ್ನ ದರ್ಶನ ಏನಂತ ಗೊತ್ತಿಲ್ಲ, ನನಗೆ ಏನು ಸೇವೆ ಅಂತ ನನಗೆ ಗೊತ್ತಿಲ್ಲ. ನನ್ನಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಕೂಡ ದೇವ್ರನ್ನ ಈ ಸ್ಥಳಕ್ಕೆ ಕರೆದಿದ್ದಾರೆ, ದೇವ್ರು ಅದು ಮಾಡೋಕ್ಕೆ ಕರೆದಿದ್ದಾರೆ ಎಂಬುದಾಗಿ ಎಲ್ಲರೂ ಸ್ಪೆಸಿಫಿಕ್ ಹೇಳ್ಕೊಳ್ತಾ ಇದ್ದಾರೆ. ನನ್ನ ಹತ್ರ ಹೇಳ್ಕೊಳಕ್ಕೇನು ಆನ್ಸರೇ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ. ಬಟ್ ನನ್ನ ಹೃದಯದಲ್ಲಿ ಒಂದು ನಾನು ತೀರ್ಮಾನಿಸ್ಕೊಂಡಿದ್ದೆ, ಸ್ಯಾಮ್ ಅವ್ರ ದರ್ಶನನೇ ನನ್ನ ದರ್ಶನ, ಸ್ಯಾಮ್ ಅವರ ಸೇವೆನೇ ನನ್ನ ಸೇವೆ. ಯೋಶುವಾಗ ಸಪ್ರೇಟ್ ದರ್ಶನ ಇರಲಿಲ್ಲ, ಸಪ್ರೇಟ್ ಗುರು ಇರಲಿಲ್ಲ. ಮೋಶೆಯ ದರ್ಶನನೇ ನನ್ನ ದರ್ಶನ, ಮೋಶೆಯ ದೇವರೇ ನನ್ನ ದೇವರು, ಮೋಶೆಯ ಉದ್ದೇಶನೇ ನನ್ನ ಉದ್ದೇಶ. ಆ ಸ್ಥಳದಲ್ಲಿ ಅದನ್ನು ಸೇವೆ ಮಾಡಿದಾಗ, ಆ ಒಂದು ಮನಸ್ಥಿತಿಯಿಂದ ಸೇವೆ ಮಾಡಿದಾಗ, ಸಮಯ ಬಂದಾಗ ದೇವರ ತಾನೇ ಯೋಶುವನ್ನ ಮೇಲೆ ಕತ್ತಿದ್ರು. ಹಾಲೆಲೂಯ, ಹಾಲೆಲೂಯ. ಅನೇಕರಿಗೆ ಆ ರೀತಿ ಭಾವನೆ, ನನ್ನ ದರ್ಶನ ಏನು, ನನ್ನ ಗುರಿ ಏನು? ಕಾದಿರ್ರಿ. ದೇವರ ಸಮಯ ಬಂದಾಗ ದೇವರ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಿಂದ ತಡೆ ಹಿಡಿದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಯೂ ಕೂಡ ಸಾಧ್ಯವೇ ಇಲ್ಲ. ಹಾಲೆಲೂಯ. ದೇವರು ನಿಮ್ಮನ್ನ ಆಶೀರ್ವದಿಸೋದಕ್ಕೆ ತೀರ್ಮಾನಿಸಿದರೆ ಯಾರು ಕೂಡ ಆ ಆಶೀರ್ವಾದಗಳನ್ನು ತೆಗೆದಿಡಿಯಲು ಸಾಧ್ಯನೇ ಇಲ್ಲ. ಆತನ ಬಾಯಿಗಳನ್ನು ತೆರೆಯುವುದಾದರೆ ಯಾರು ಮುಚ್ಚಲು ಸಾಧ್ಯವಿಲ್ಲ, ಆತನು ಮುಚ್ಚಿದರೆ ಯಾರು ಕೂಡ ತೆರೆಯಲು ಸಾಧ್ಯವಿಲ್ಲ. ಆತನ ನಮ್ಮನ್ನು ಮೇಲೆ ಕೆತ್ತುವುದಾದರೆ ಯಾರು ಕೂಡ ನಮ್ಮ ಕೆಳಗೆ ಹಾಕಲು ಸಾಧ್ಯವಿಲ್ಲ, ಆತನ ಕೆಳಗೆ ಹಾಕಿದ್ರೆ ಯಾರು ಕೂಡ ನಮ್ಮ ಮೇಲೆ ಕೆತ್ತಲು ಸಾಧ್ಯವಿಲ್ಲ. ಹಾಲೆಲೂಯ, ಹಾಲೆಲೂಯ. ದೇವರಿಗೋಸ್ಕರ ಕಾದಿರುವುದಾದರೆ ಆ ಒಂದು ಸ್ಥಾನಕ್ಕೆ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತವೆ. 4ನೇ ಒಂದು ಸ್ಥಾನದಲ್ಲಿ ಯಾರಿದ್ದಾರೆ? ಮೋಶೆ. ಮೋಶೆ ಒಬ್ಬನೇ ದೇವರ ಮಹಿಮೆ ಒಳಗೆ ಪ್ರವೇಶಿಸಿದೆ ಎಂಬುದಾಗಿ ನೋಡ್ತೇವೆ. ಎಷ್ಟು ಜನ ಬಯಸ್ತಾರೆ ಅಂತ ಸ್ಥಾನಕ್ಕೆ ಹೋಗೋಕ್ಕೆ? ದೇವರ ಜೊತೆ 40 ದಿನ ಊಟ, ನಿದ್ದೆ, ನೀರು ಏನು ಬೇಕಾಗಿಲ್ಲ. ದೇವರ ಪ್ರಸನ್ನದಲ್ಲಿದ್ದಾಗ ಅಷ್ಟು ದೇವರ ಮಹಿಮೆಯನ್ನು ಅನುಭವಿಸಿದಂಥ ವ್ಯಕ್ತಿ, ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ದೇವರ ಮಹಿಮೆಯನ್ನು ಅನುಭವಿಸಿದ ವ್ಯಕ್ತಿ ಇನ್ನೊಬ್ರು ಯಾರೂ ಇಲ್ಲ ಈ ಲೋಕದಲ್ಲಿ. ಮೋಶೆ ಅಂಥ ಒಂದು ಸ್ಥಾನಕ್ಕೆ, ಉನ್ನತವಾದ ಸ್ಥಾನಕ್ಕೆ ಮೋಶೆ ಏರಿದ. ಅಂಥ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ನಾವು ಬಯಸಬೇಕು, ಸಿದ್ಧವಾಗಿರಬೇಕು, ಆತುರತೆಯಿಂದಿರಬೇಕು. ದೇವರ ಸಾನ್ನಿಧ್ಯದಲ್ಲಿ ನಾವು ಇರುವಾಗ, ದೇವರೊಟ್ಟಿಗೆ ನಾವು ಒಂದಾಗುವಾಗ, ಆತನ ಯೋಚನೆಗಳು ನಮ್ಮ ಯೋಚನೆಗಳಾದಾಗ, ಆತನ ಬಯಕೆಗಳು ನಮ್ಮ ಬಯಕೆಗಳಾದಾಗ, ಆತನ ಮಾತುಗಳು ನಮ್ಮ ಮಾತುಗಳಾದಾಗ, ಆತನ ಚಿತ್ತವು ನಮ್ಮ ಚಿತ್ತ ಆಗುವಾಗ, ನಾವು ಜೀವಿಸುವ ರೀತಿ, ನಾವು ಮಾತನಾಡುವ ರೀತಿ, ನಾವು ನೋಡುವ ರೀತಿ, ನಮ್ಮ ಜೀವಿತದ ಪರಿಸ್ಥಿತಿಗಳು ಎಲ್ಲವೂ ಕೂಡ ಬೇರೆ ರೀತಿಯಾಗಿರ್ತದೆ. ಹಾಲೆಲೂಯ. ಆವಾಗ ನಾವು ಒಂದು ಭರವಸೆಯಿಂದ, ನಂಬಿಕೆಯಿಂದ, ಆತ್ಮವಿಶ್ವಾಸದಿಂದ ಈ ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸುವ ಒಂದು ಶಕ್ತಿಯನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. ಆಡ್ತಾ ಇದ್ದಲ್ಲ, ಆತ ನಮ್ಮ ಜೊತೆ ಇದ್ದರೆ ಭಯಪಡೋ ಅವಶ್ಯಕತೆ ಇಲ್ಲ, ನಾವು ಸೋಲು ಅಗತ್ಯ ಇಲ್ಲ. ಆಮೇನ್. ಆ ಒಂದು ಸ್ಥಾನಕ್ಕೆ ನಾವು ಬರಬೇಕಾಗಿದೆ. ಇನ್ನೊಂದು ವಿಷಯ ಹೇಳ್ತೀನಿ, ಗಮನಿಸಿ ಎಲ್ಲರೂ ಕೂಡ. ದೇವರು ಬೇರೆ ಬೇರೆ ಯಾವ ರೀತಿಯಾಗಿ ನಾವು ನಾನು ಚಿಕ್ಕ ಮಕ್ಕಳ ಜೊತೆ ಮಾತಾಡೋ ರೀತಿ ಬೇರೆ ರೀತಿ ಇರುತ್ತೆ, ಕರೆಕ್ಟ್? ಟೀನ್ಸ್ ಜೊತೆ ಮಾತಾಡೋ ರೀತಿ ಬೇರೆ ರೀತಿ ಇರುತ್ತೆ, ಯೂತ್ ಯೌವನಸ್ಥರ ಜೊತೆ ಮಾತಾಡೋ ರೀತಿ ಬೇರೆ ರೀತಿ ಇರುತ್ತೆ, ಇಲ್ಲಿ ವಯಸ್ಸಾದವರು, ಮದುವೆ ಆದವರು ನಿಮ್ಮ ಜೊತೆ ಮಾತಾಡೋ ರೀತಿ ಬೇರೆ ಇರುತ್ತೆ. ಸೊ ಯಾರ ಒಂದು ಲೆವೆಲ್ಗೆ ತಕ್ಕಾಗಿ ನಾವು ಮಾತಾಡ್ತೇವೆ. ನಾನು ಅಷ್ಟೇ, ನೀವು ಅಷ್ಟೇ. ನಾನು ಹೋಗಿ ನಿಮ್ಮ ಹತ್ರ ಮಾತಾಡೋ ರೀತಿ ಹೋಗಿ ನನ್ನ ಮಗನ ಹತ್ರ ಮಾತಾಡೋಕ್ಕಾಗಲ್ಲ, ಅವ್ನಿಗೇನು ಅರ್ಥ ಆಗಲ್ಲ, ಕರೆಕ್ಟ್? ಅವನ ವಯಸ್ಸಿಗೆ ತಕ್ಕ ಹಾಗೆ ನಾವು ಮಾತಾಡ್ತೇವೆ. ದೇವರು ಅಷ್ಟೇ, ನಮ್ಮ ಬೆಳವಣಿಗೆಗೆ ತಕ್ಕ ಹಾಗೆ ಆತನು ಮಾತಾಡೋದು. ಆತನು ಬಂದು ತನ್ನ ಹೃದಯದ ಎಲ್ಲ ಆಲೋಚನೆಗಳನ್ನು, ತನ್ನ ಕಾರ್ಯಗಳನ್ನು ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಸಾಧ್ಯ. ಹೇಳಿದ್ರು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಇನ್ನೂ ಮಕ್ಕಳ ಸ್ಥಾನದಲ್ಲೇ ಇದ್ದರೆ ಅಯ್ಯೋ ಎಷ್ಟು ಒಳ್ಳೆಯವನು ಹಂಗೆ ಅಂದ್ಕೊಂಡು ದೇವರು ಆ ರೀತಿಯೇ ನಮ್ಮ ಜೊತೆ ವ್ಯವಹರಿಸ್ತಾರೆ. ದೇವರೇ ನಾವು ಬೆಳಿಬೇಕಂದ್ರೆ, ದೇವ್ರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ದೇವರ ಉದ್ದೇಶ ನೆರವೇರಿಸ್ಬೇಕಂದ್ರೆ ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಬೆಳೆಯಬೇಕಾಗಿದೆ. ಆ ಒಂದು ಪರಿಪಕ್ವತೆಗೆ ತಕ್ಕ ಹಾಗೆ ನಾವು ಎಷ್ಟು ಬೆಳೆದಿದ್ದೇವೋ ಅದಕ್ಕೆ ತಕ್ಕ ಹಾಗೆ ದೇವರ ಮಟ್ಟಿಗೆ ಮಾತನಾಡುವಂಥ ದೇವರಾಗಿದ್ದಾರೆ. ಹಾಲೆಲೂಯ. ಯಾಕೆ ಅನೇಕ ಅಂದ್ಕೊಳ್ತೀವಿ, ದೇವ್ರು ಯಾಕೆ ಮೌನವಾಗಿದ್ದಾರೆ, ದೇವ್ರು ಯಾಕೆ ಏನು ಮಾತಾಡಿಲ್ಲ, ಬರೀ ಇಷ್ಟೇನ ಅಂದ್ಕೊಳ್ತೇವೆ. ಬೆಳೆದರೆ ನಾವು ಎಷ್ಟು ಬೆಳಿತೀವೋ ಅದಕ್ಕೆ ತಕ್ಕ ಹಾಗೆ ದೇವರ ಮಟ್ಟಿಗೆ ಮಾತಾಡ್ತಾರೆ. ಇದೇ ಲೆವೆಲ್ಸ್ನ ಯೇಸು ಸ್ವಾಮಿಯ ಸೇವೆಯಲ್ಲೂ ಕೂಡ ಹೇಳ್ಬಿಟ್ಟು ನಾವು ಮುಗಿಸ್ತಾನೆ ನೋಡಿ. ಯೇಸುವನ್ನ ಎಷ್ಟು ಜನ ಹಿಂಬಾಲಿಸಿದ್ರು? ಜನಸಮೂಹವು. ಆತನ ಎಲ್ಲೆಲ್ಲ ಹೋಗ್ತಾ ಇದ್ರು ಅಲ್ಲೆಲ್ಲ ಕೂಡ ಇಡೀ ಊರುಗಳೇ, ಹಳ್ಳಿಗಳೇ, ಜನರೆಲ್ಲರೂ ಕೂಡ ಲೆಕ್ಕ ಹಾಕದಷ್ಟು ಜನರು ಯೇಸುವಿನ ಹಿಂದೆ ಹೋಗ್ತಾ ಇದ್ರು. ಅದು ಜನಸಮೂಹ. 2ನೇ ಲೆವೆಲಲ್ಲಿ ಯೇಸು ಎಷ್ಟು ಜನ ಶಿಷ್ಯನ ಆರಿಸ್ಕೊಂಡ್ರು? ಅದಕ್ಕಿಂತ ಮುಂಚೆ 70 ಜನರನ್ನ ಯೇಸು ಸ್ವಾಮಿ ಆರಿಸ್ಕೊಂಡಿದ್ರು. ಅವರು ಲೀಡರ್ಸ್, ಸೇವೆ ನಾಯಕರು, ಅವ್ರು ಆರಿಸ್ಕೊಂಡ್ರು. ಆ 70ರಿಂದ ಎಷ್ಟು ಜನ ಆರಿಸ್ಕೊಂಡ್ರು? 12. ಅದು 3ನೇ ಲೆವೆಲ್. ಆ 12 ಜನರಲ್ಲಿ ಯೇಸು ಸ್ವಾಮಿ ಕ್ಲೋಸ್ ಆಗಿದ್ದಂಥವರು
3 ಜನ, ಪೇತ್ರನು, ಯಾಕೋಬನು, ಯೋಹನ್. ಎಲ್ಲೆಲ್ಲ ಯೇಸು ಹೋಗ್ತಾರೆ, ಇವ್ರು 3 ಮಾತ್ರ ಇರ್ತಾಯಿದ್ರು. ಬೆಟ್ಟದ ಮೇಲೆ ಹತ್ತುವಾಗ ಗೆತ್ಸೆಮನೆ ಪ್ರಾರ್ಥನೆ ಮಾಡಬೇಕಂದ್ರೆ ಎಲ್ಲರ ಜೊತೆ ಯಾವಾಗಲೂ ಯೇಸುವಿನ ಜೊತೆ 3 ಇರ್ತಾಯಿದ್ರು. ಈ 3ರಲ್ಲಿ ಇನ್ನೊಬ್ರು ಇದ್ರು ವೆರಿ ಕ್ಲೋಸ್. ಅವ್ರು ಯಾರು? ಯೋಹಾನನ್. He was always the one who leaned on the heart of Jesus, bosom of Jesus. 5 ಲೆವೆಲ್ ನೋಡ್ತೇವೆ. ಫಸ್ಟ್ ಜನಸಮೂಹ ಲೆವೆಲ್ 1, ಲೆವೆಲ್ 2 70 ಜನ, ಲೆವೆಲ್ 3 12 ಜನ, ಲೆವೆಲ್ 4 3 ಜನ, ಲೆವೆಲ್ 5 ಯೋಹಾನ. ವಾಸ್ ಜೀಸಸ್ ಶೋಯಿಂಗ್ ಫೇವರಿಟಿಸಮ್? ಯೇಸು ಯಾಕೆ ಎಲ್ಲೆಲ್ಲ ಕೂತ್ಕೊಂಡ್ರು ಕೂಡ ಅವ್ರು ಯಾವಾಗೆಲ್ಲ ಊಟಕ್ಕೆ ಕುಳಿತುಕೊಳ್ತಾ ಇದ್ರು, ಮಾತ್ರ ಕುಳಿತುಕೊಳ್ತಾ ಇದ್ರು, ಎಲ್ಲರೂ ಒಂದೊಂದು ಸ್ಥಳ ಕೂತ್ಕೊಳ್ತಾ ಇದ್ರು. ಬಟ್ ಯೋಹಾನ ಯಾವ ಕೂಡ ಎಲ್ಲಿರ್ತಾ ಇದ್ದ ಗೊತ್ತಾ? ಪಕ್ಕದಲ್ಲಿ, ಯೇಸುವಿನ ಪಕ್ಕದಲ್ಲಿ ಇದ್ಕೊಂಡು ತನ್ನ ಎದೆಗೆ ಹೊರ್ಕೊಂಡು ಇರ್ತಾ ಇದ್ದ. ಆತನ ಯೇಸುವಿನ ಹೃದಯದ ಮಿಡಿತವನ್ನು ಅರ್ಥ ಮಾಡ್ಕೊಂಡಂಥ ಶಿಷ್ಯನು. ದಟ್ ಈಸ್ ವೈ ಇಟ್ಸ್ ಕಾಲ್ಡ್ ಎಸ್ ಅಪೋಸ್ಟಲ್ ಆಫ್ ಲವ್. ಆತನ ಬಾಯಿಂದ ಪ್ರೀತಿ ಬಿಟ್ಟರೆ ಬೇರೆ ಏನೂ ಬರಲ್ಲ. ಆ ಯೋಹನ್ ಬರೆದ 3 ಪತ್ರಿಕೆಗಳನ್ನು ಓದಿ, ಯೋಹನ್ ಸುವಾರ್ತೆ ಓದಿ, ಬರೀ ಪ್ರೀತಿ ಪ್ರೀತಿ ಪ್ರೀತಿ. ಆ 3 ಪತ್ರಗಳನ್ನು ಹೋದರೆ ಪ್ರೀತಿ ಅನ್ನೋ ಪದ 106 ಸರಿ ಸಿಕ್ಬಿಡುತ್ತೆ ನಿಮಗೆ. ಯಾಕೆಂದರೆ ಆತನ ಯೇಸುವಿನ ಹೃದಯದ ಮೇಲೆ ಹೊರಗೆಕೊಂಡಂಥ ವ್ಯಕ್ತಿ. ಸೊ ಯೇಸುಮಿ ಯೋಹನ್ಗೆ ಪಾರ್ಶಾಲಿಟಿ ತೋರಿಸಿದ್ರ? ಪಕ್ಷಪಾತ ಯಾರು ಬೇಕಾದ್ರೂ ಬರ್ಬೋದಾಯ್ತಾನೆ. ಅದು ಯೋಹನ್ ಮಾತ್ರ ಅರ್ಥ ಮಾಡ್ಕೊಂಡ. ಈ ಫಸ್ಟ್ ರೋ ಚೇರ್ ಖಾಲಿ ಇದೆ, ಯಾರು ಬೇಕಾದ್ರೂ ಬರ್ಬೋದು ತಾನೆ. ನಾನೇನು ಒಬ್ಬನ ಸ್ಪೆಷಲ್ ಆಗಿ ಕೂರಿಸ್ತಾ ಇದ್ದೀನಿ ಅಲ್ಲಿ, ಯಾರು ಬರಲ್ಲ. ಯಾಕೆ? ಅದು ನಿಮ್ಮ ಪ್ರಾಬ್ಲಮ್. ಬಟ್ ಯಾರು ಬೇಕಾದರೂ ಬರ್ಬೋದು. ಹಂಗೇನೆ ದೇವರ ಹತ್ತಿರಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ಅದು ಯಾರು ಅರ್ಥ ಮಾಡ್ಕೊಂಡು ಬರ್ತಾರೋ ಅವ್ರು ಲಾಭ ಹೊಂದ್ಕೊಳ್ತಾರೆ. ಮುಂದೆ ಕೂತ್ಕೊಂಡ್ರೆ ಫೋಕಸ್ ಚೆನ್ನಾಗಿರುತ್ತೆ, ಅಟೆನ್ಷನ್ ಚೆನ್ನಾಗಿ ಕೊಡ್ಬೋದು, ಅರ್ಥ ಮಾಡ್ಕೊಳ್ಬೋದು. ಬೇರೆ ಕಡೆ ಎಲ್ಲ ಫಸ್ಟ್ ಇರಬೇಕು. ಟ್ರಾಫಿಕ್ಕಲ್ಲಿ, ಲೈನ್ಗಳಲ್ಲಿ, ಪ್ರತಿಯೊಂದರಲ್ಲೂ ಜಗಳ ಆಡ್ಕೊಂಡು ಹೋಗ್ತೀರ ಮುಂದೆ. ಎಲ್ಲ ಹ್ಯುಮಿಲಿಟಿ, ಹಂಬಲ್ನೆಸ್, ವೀಕ್ನೆಸ್ ಎಲ್ಲ ಇಲ್ಲೇ. ಆಲ್ರೈಟ್. ಸೊ ನನ್ನ ಪಾಯಿಂಟ್ ಏನಂದರೆ ಅಪ್ಗ್ರೇಡ್. ಪಕ್ಕದಲ್ಲಿ ನೋಡಿ ಹೇಳಿ, ಯಾವ ಲೆವೆಲ್ ಇರಕ್ಕೆ ಬಯಸ್ತೀರಾ ನೀವು? ಇಲ್ಲೇ ಜನ ಸಮೂಹದ ಲೆವೆಲ್ ಇರಕ್ಕೆ ಬಯಸ್ತೀರಾ? ಬ್ಯಾಕ್ ಸೈಡ್ ಲೀಡರ್ಸ್, ವೇಟಿಂಗ್ ಜೋಶುವಾ, ದಟ್ಸ್ ಬೆಟರ್ ಪ್ಲೇಸ್. ಫೈನ್. ಲಾಸ್ಟಾಗಿ ಮೋಸಸ್. ಇದು ನಾನು ನಿಮಗೆ ತಿಳಿಸೋಕೆ ನಾನು ಬಯಸ್ತೇನೆ. ನಾವೆಲ್ಲರೂ ಕೂಡ ದೇವರು ನಮಗೆ ವಿಶೇಷವಾದ ಆಶೀರ್ವಾದಗಳನ್ನು ಸಿದ್ಧ ಮಾಡಿದ್ದಾರೆ. ಬಟ್ ದಟ್ ಡಿಪೆಂಡ್ಸ್ ಅಪಾನ್ ನಾವು ಯಾವ ರೀತಿಯಾಗಿ ಆತ್ಮೀಯ ಜೀವನದಲ್ಲಿ ಬೆಳೆಯುತ್ತೆಂಬುದಾಗಿ. ದೇವರ ವಾಕ್ಯದಿಂದ, ಸಹವಾಸದಿಂದ, ಪ್ರಾರ್ಥನೆಯಿಂದ ನಾವು ಬೆಳೆಯಲು ಸಾಧ್ಯ. ಪ್ರತಿಯೊಬ್ಬರು ಕೂಡ ನಾನು ಪ್ರೋತ್ಸಾಹಿಸಲು ಬಯಸ್ತೇನೆ. ನಾವು ಬೆಳೆಯೋದಕ್ಕೆ ನಮ್ಮ ಮನಸ್ಸನ್ನು ಇಡೋಣ.